ಕಳೆದ ಬಾರಿ ಇಸ್ರಾಯೇಲ್ ರಾಷ್ಟ್ರದ ಮೂಲಕ ದೇವರ ಯೋಚನೆಯನ್ನು ಹೇಗೆ ನಡೆಯಲಾಗುತ್ತದೆ ಎಂಬುದರ ಕುರಿತು ನಾನು ಮಾತನಾಡಿದೆ. ಬಹುಶಃ ನಿಮ್ಮಲ್ಲಿ ಕೆಲವರು ಇದರ ಬಗ್ಗೆ ಈಗಾಗಲೇ ತಿಳಿದಿರಬಹುದು. ಆದರೆ ಇಸ್ರಾಯೇಲ್ ರಾಷ್ಟ್ರವು AD 70ರಲ್ಲಿ ನಾಶವಾಯಿತು ಮತ್ತು ಸುಮಾರು 1900 ವರ್ಷಗಳ ಕಾಲ ಅವರು ದೇಶವಿಲ್ಲದ ರಾಷ್ಟ್ರವಾಗಿ ಅಸ್ತಿತ್ವದಲ್ಲಿದ್ದರು. ಆದರೆ ಕೊನೆಯಲ್ಲಿ ಅವರ ಭೂಮಿಯನ್ನು ಅವರಿಗೆ ಪುನಃಸ್ಥಾಪಿಸಲು ಪ್ರಾರಂಭಿಸಿತು ಮತ್ತು 1948ರಲ್ಲಿ ಇಸ್ರಾಯೇಲನ್ನು ಸ್ವತಂತ್ರ ರಾಷ್ಟ್ರವಾಗಿ ಮರುಸ್ಥಾಪಿಸಲಾಯಿತು ಮತ್ತು ನಂತರ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿ ಸ್ವೀಕರಿಸಲಾಯಿತು. ಸುಮಾರು 2000 ವರ್ಷಗಳ ಕಾಲ ಕಣ್ಮರೆಯಾಗಿದ್ದ ಈ ರಾಷ್ಟ್ರವು ಇದಕ್ಕಿದ್ದಂತೆ ಮತ್ತೊಮ್ಮೆ ಕಾಣಿಸಿಕೊಂಡಿತು. ಅದಕ್ಕೂ ಮೊದಲು ಇಸ್ರಾಯೇಲ್ ರಾಷ್ಟ್ರವಿತ್ತು, ಆದರೆ ಅದು ಸುಮಾರು 1900 ವರ್ಷಗಳ ಕಾಲ ಕಣ್ಮರೆಯಾಯಿತು ಮತ್ತು ನಂತರ ಇಸ್ರಾಯೇಲ್ ರಾಷ್ಟ್ರವನ್ನು ಪುನಃಸ್ಥಾಪಿಸಲಾಯಿತು. ಇದು ಈ ಜಗತ್ತಿನಲ್ಲಿ ಸಂಭವಿಸುವ ನಿಜವಾಗಿಯೂ ಅಸಾಮಾನ್ಯ ಸಂಗತಿಯಾಗಿದೆ ಮತ್ತು ಇದು ಅತ್ಯಂತ ಆಳವಾದ ಮಹತ್ವವನ್ನು ಹೊಂದಿರುವ ಘಟನೆಯಾಗಿದೆ. ದೇಶ ಕಣ್ಮರೆಯಾಗುವುದು ಮತ್ತು ಅಸ್ವಸ್ಥತೆಗೆ ಬರುವುದು ಸಾಮಾನ್ಯ ಎಂದು ಜನರು ಭಾವಿಸುತ್ತಾರೆ ಮತ್ತು ಅಂಥವುಗಳು ಸಂಭವಿಸಬಹುದು ಎಂದು ಅವರು ಭಾವಿಸಬಹುದು. ಆದರೆ ಕಣ್ಮರೆಯಾದ ದೇಶವು ಮತ್ತೆ ಅಸ್ತಿತ್ವಕ್ಕೆ ಬಂದಿದೆ ಎಂಬ ಅಂಶವನ್ನು ನಾವು ಪರಿಗಣಿಸಿದರೆ ನಾವು ಬೈಬಲ್ ದೃಷ್ಟಿಯಲ್ಲಿ ಇದು ಬಹಳ ದೊಡ್ಡ ಘಟನೆಯಾಗಿದೆ ಎಂಬುದಾಗಿ ನಾವು ನೋಡಬಹುದು. ಆದರೆ ಜನರು ಈ ಬಗ್ಗೆ ಯಾವುದೇ ನಿರ್ದಿಷ್ಟ ಗಮನವನ್ನು ನೀಡುವುದಿಲ್ಲ ಎಂದು ತೋರುತ್ತದೆ. ಇಂದು ಬೈಬಲ್ ಮೂಲಕ ನಾವು ಮಧ್ಯ ಪ್ರಾಚ್ಯದಲ್ಲಿ ಇಸ್ರಾಯೇಲ್ ರಾಷ್ಟ್ರವನ್ನು ನೋಡಲಿದ್ದೇವೆ. ಇಡೀ ಪ್ರಪಂಚದ ಗಮನವನ್ನು ಸೆಳೆದಿರುವ ರಾಷ್ಟ್ರ ಮತ್ತು ಈ ದೇಶವು ಯಾಕೆ ಎಂದು ನಾವು ಪರಿಗಣಿಸುತ್ತೇವೆ. ಮತ್ತೊಮ್ಮೆ ಪುನಃಸ್ಥಾಪಿಸಲಾಗಿದೆ ಮತ್ತು ಈ ರಾಷ್ಟ್ರಕ್ಕೆ ಸಂಭವಿಸಿದಂತೆ ಯಾಕೆ ತುಂಬ ವಿವಾದಗಳಿವೆ. ಈ ರಾಷ್ಟ್ರಗಳನ್ನು ಒಳಗೊಂಡಿರುವ ಅನೇಕ ಸಂಘರ್ಷಗಳು ಏಕೆ ಸಂಭವಿಸಿದೆ. ನಾವು ಇದಕ್ಕೆ ಕಾರಣವನ್ನು ಹುಡುಕುವಾಗ ನಾವು ಬೈಬಲನ್ನು ನಮ್ಮ ಆಧಾರವಾಗಿ ತೆಗೆದುಕೊಳ್ಳುತ್ತೇವೆ. ಈ ಪ್ರಪಂಚದ ವಿಷಯದಲ್ಲಿ ಇದರ ಅರ್ಥ ಅಂತ್ಯವು ಸಮೀಪಿಸಿದೆ ಮತ್ತು ಯೇಸು ಈ ಜಗತ್ತಿಗೆ ಹಿಂದಿರುಗಿ ಬರುವುದಕ್ಕಾಗಿ ಸಮೀಪವಾಯಿತು ಎಂಬುದಾಗಿ. ಕೊರಿಯನ್ನು 36 ವರ್ಷಗಳ ಕಾಲ ಜಪಾನಿಗೆ ಸೇರಿಸಲಾಯಿತು ಮತ್ತು ರಿಪಬ್ಲಿಕ್ ಆಫ್ ಕೊರಿಯಾ ಎಂಬುದಾಗಿ ರಾಷ್ಟ್ರ ಕಣ್ಮರೆಯಾಯಿತು. ಆದರೆ ನಂತರ 36 ವರ್ಷಗಳ ನಂತರ ಅದನ್ನು ಪುನಃಸ್ಥಾಪಿಸಲಾಯಿತು ಮತ್ತು ಮತ್ತೊಮ್ಮೆ ಸ್ವತಂತ್ರ ರಾಷ್ಟ್ರವಾಗಿ ಸ್ಥಾಪಿಸಲಾಯಿತು. ಆಗ್ನೇಯ ಏಷ್ಯಾದ ಇತರ ದೇಶಗಳು ಲಾವೋಸ್, ವಿಯೆಟ್ನಾಂ ಮತ್ತು ಕಂಬೋಡಿಯಾದಂತಹ ದೇಶಗಳು ಸ್ವಲ್ಪ ಸಮಯದವರೆಗೆ ಪೋರ್ಚುಗಲ್, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನಂತಹ ದೇಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಮತ್ತು ಅನಂತರ ಅವು ಕೂಡ ಸ್ವತಂತ್ರವಾದವು. ಆದರೆ ಇಸ್ರಾಯೇಲನ್ನು ಹೊರತುಪಡಿಸಿ ಒಂದು ರಾಷ್ಟ್ರವು ಕಣ್ಮರೆಯಾದ ಉದಾಹರಣವಿಲ್ಲ. ಅದರ ನಾಗರಿಕರು ಸುಮಾರು 2000 ವರ್ಷಗಳ ಕಾಲ ಪ್ರಪಂಚಾದ್ಯಂತ ಚದರಿ ಹೋಗಿದ್ದರು. ನಂತರ ಅವರು ಮತ್ತೊಮ್ಮೆ ತಮ್ಮ ಭೂಮಿಗೆ ಮರಳಿದರು. ಇಸ್ರಾಯೇಲರ ವಿಷಯದಲ್ಲಿ ಆ ದೇಶದಲ್ಲಿ ಹೆಚ್ಚು ಇಸ್ರಾಯೇಲರು ವಾಸಿಸುತ್ತಿರಲಿಲ್ಲ. ಅವುಗಳಲ್ಲಿ ಹೆಚ್ಚಿನವು ಪ್ರಪಂಚದಾದ್ಯಂತ ಹರಡಿಕೊಂಡಿತ್ತು. ಅವರನ್ನು ಸೆರೆಯಾಳಾಗಿ ತೆಗೆದುಕೊಂಡು ವಿದೇಶದಲ್ಲಿ ವಾಸಿಸುತ್ತಿದ್ದರು. ಭೂಮಿಯೇ ಇದರ ರಾಷ್ಟ್ರಗಳ ಆಸ್ತಿಯಾಯಿತು ಮತ್ತು ಜನರು ಪ್ರಪಂಚದಾದ್ಯಂತ ಚದರಿ ಹೋದರು ಮತ್ತು ಈ ಪರಿಸ್ಥಿತಿಯು ಸುಮಾರು 1900 ವರ್ಷಗಳವರೆಗೆ ಮುಂದುವರಿಯಿತು. ಆದರೆ ನಂತರ ಈ ಜನರು ಹಿಂದಿರುಗಿ ಮತ್ತೊಮ್ಮೆ ಸ್ವತಂತ್ರ ರಾಷ್ಟ್ರವನ್ನು ಸ್ಥಾಪಿಸಿದರು. ಬೇರೆ ಯಾವುದೇ ರಾಷ್ಟ್ರದ ವಿಷಯದಲ್ಲಿ ಇದುವರೆಗೆ ಸಂಭವಿಸಲಿಲ್ಲ. ಇಂದು ನಾವು ಬೈಬಲನ್ನು ಅಧ್ಯಯನ ಮಾಡುತ್ತಿರುವಾಗ ಅಂತಹ ಘಟನೆಗಳು ಬೈಬಲನ್ನು ಹೇಗೆ ಆಧರಿಸಿದೆ ಮತ್ತು ಸುಮಾರು 2 ಅಥವಾ 3000 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ದೇವರ ಯೋಚನೆಯು ಹೇಗೆ ನೆರವೇರಿದೆ ಮತ್ತು ನಿಖರವಾಗಿ ಹೇಗೆ ನೆರವೇರುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಇದು ಬೈಬಲ್ನಲ್ಲಿ ಹೇಳುತ್ತದೆ. ನಾವು ಬೈಬಲ್ ಮೂಲಕ ಈ ಕೆಲವು ಘಟನೆಗಳನ್ನು ನೋಡೋಣ. ಈಗ ಬೈಬಲ್ನ ಕಡೆಗೆ ತಿರುಗೋಣ. ಯೆರೆಮೀಯ ಅಧ್ಯಾಯ 30. ಇದು ಹಳೆಯ ಒಡಂಬಡಿಕೆಯಲ್ಲಿದೆ. ಯೆರೆಮೀಯ ಅಧ್ಯಾಯ 30. ನಾನು ವಾಕ್ಯ 1ರಿಂದ ವಾಕ್ಯ 3ರವರೆಗೆ ಓದುತ್ತೇನೆ. ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಇಸ್ರಾಯೇಲರ ದೇವರಾದ ಯೆಹೋವನಿಂದೆನ್ನುತ್ತಾನೆ, ನಾನು ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ.
ಇಗೋ, ನಾನು ನನ್ನ ಜನರಾದ ಇಸ್ರಾಯೇಲರನ್ನು ಯೆಹೂದ್ಯರನ್ನು ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು. ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರಮಾಡುವೆನು. ಅವರು ಅದನ್ನು ಅನುಭವಿಸುವರು. ಇದು ಯೆಹೋವನ ನುಡಿ. ಯೆರೆಮೀಯನ ಈ ಪುಸ್ತಕವನ್ನು ಸುಮಾರು 2550 ಅಥವಾ 60 ವರ್ಷಗಳ ಹಿಂದೆ ದಾಖಲಿಸಲಾಗಿದೆ. ಆದ್ದರಿಂದ ಯೇಸು ಜನಿಸುವುದಕ್ಕೆ ಬಹಳ ಹಿಂದೆಯೇ ಅದನ್ನು ದಾಖಲಿಸಲಾಗಿದೆ. ಸುಮಾರು 550 ಅಥವಾ 600 ವರ್ಷಗಳ ಮೊದಲು. ಈ ಭವಿಷ್ಯವಾಣಿಯು ಬಹಳ ಹಿಂದೆಯೇ ಮಾಡಲ್ಪಟ್ಟಿದೆ ಮತ್ತು ಇಸ್ರಾಯೇಲರು ಪ್ರಪಂಚಾದ್ಯಂತ ಚದರಿ ಹೋಗುವ ಮೊದಲು ಮತ್ತು ಅವರು ಸೆರೆಯಾಳಾಗುವ ಮೊದಲು ಮಾಡಲ್ಪಟ್ಟಿದೆ. ಯೆರೆಮೀಯನ ಪುಸ್ತಕದಲ್ಲಿನ ಅನೇಕ ಬರಹಗಳು ಇಸ್ರಾಯೇಲರು ಬಾಬಿಲೋನ್ಗೆ ಸೆರೆಯಾಳಾಗಿದ್ದರಿಂದ ಪ್ರಚೋದಿಸಲ್ಪಟ್ಟವು. ಆದರೆ ಇದರ ಹಿಂದೆ 2 ಅರ್ಥವಿದೆ. ಇಸ್ರಾಯೇಲರು ವಶಪಡಿಸಿಕೊಂಡರು ಮತ್ತು ಇಡೀ ಪ್ರಪಂಚದಾದ್ಯಂತ ಚದರಿ ಹೋದರು. ಆದರೆ ಈ ಭವಿಷ್ಯವಾಣಿಯ ಮಾತುಗಳು ಒಂದು ಹಂತದಲ್ಲಿ ಅವರು ಪುನಃಸ್ಥಾಪಿಸಲ್ಪಡುತ್ತಾರೆ ಮತ್ತು ಅವರ ಭೂಮಿಗೆ ಹಿಂದಿರುಗುತ್ತಾರೆ ಎಂದು ಹೇಳಿದರು. ನೀವು ಇಲ್ಲಿ ವಾಕ್ಯ 2ರಲ್ಲಿ ನೋಡಿದರೆ ಅದು ಹೇಳುತ್ತದೆ, ಇಸ್ರಾಯೇಲಿನ ದೇವರಾದ ಕರ್ತನು ಹೀಗೆ ಅನ್ನುತ್ತಾನೆ, ನಾನು ನಿಮಗೆ ಹೇಳಿದ ಎಲ್ಲ ಮಾತುಗಳನ್ನು ಒಂದು ಪುಸ್ತಕದಲ್ಲಿ ಬರೆಯಿರಿ. ಈ ರೀತಿ ಬರೆದಿರುವ ಪದಗಳು ಬೈಬಲ್ನ ವಾಕ್ಯಗಳಾಗಿವೆ. ದೇವರು ಈ ವಿಷಯಗಳನ್ನು ಪ್ರವಾದಿ ಯೆರೆಮೀಯನಿಗೆ ಬಹಿರಂಗಪಡಿಸಿದನು ಮತ್ತು ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳನ್ನು ಪುಸ್ತಕದಲ್ಲಿ ಬರೆಯಲು ಹೇಳಿದನು. ಆ ಸಮಯದಲ್ಲಿ ಅವನು ಬರೆದ ಮಾತುಗಳು ಈಗ ಯೆರೆಮೀಯ ಪುಸ್ತಕವನ್ನು ರೂಪಿಸುತ್ತವೆ. ಆದ್ದರಿಂದ ನಾವು ಈ ಯೆರೆಮೀಯನ ಪುಸ್ತಕವನ್ನು ಓದುವಾಗ ದೇವರ ಮಾತುಗಳು ನಿಜವಾಗಿಯೂ ಸತ್ಯವಾಗಿಯೂ ಮತ್ತು ಘಟನೆಗಳು ನಿಜವಾಗಿ ಈ ರೀತಿಯಲ್ಲಿ ನಡೆದಿದೆಯೇ ಎಂದು ನಾವು ನೋಡಬಹುದು. ವಾಕ್ಯ 3, ಇಗೋ, ನಾನು ನನ್ನ ಜನರಾದ ಇಸ್ರಾಯೇಲರನ್ನು ಯೆಹೂದ್ಯರನ್ನು ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು. ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರಮಾಡುವೆನು. ಅವರು ಅದನ್ನು ಅನುಭವಿಸುವರು. ಅವರ ಪಿತೃಗಳಿಗೆ ಕೊಟ್ಟಿರುವಂಥ ದೇಶಕ್ಕೆ ಬರಮಾಡುವೆನು ಎಂಬುದಾಗಿ ದೇವರು ಹೇಳುತ್ತಾರೆ. 2500 ವರ್ಷಗಳ ಹಿಂದೆ ಇಲ್ಲಿ ಬೈಬಲ್ನಲ್ಲಿ ಪ್ರಪಂಚಾದ್ಯಂತ ಚದರಿ ಹೋಗಿರುವಂಥ ಇಸ್ರಾಯೇಲರು ತಮ್ಮ ಭೂಮಿಗೆ ಹಿಂದಿರುಗಿ ಬಂದು ಅದನ್ನು ಪುನಃ ಪಡೆದುಕೊಳ್ಳುತ್ತಾರೆ ಎಂದು ದಾಖಲಿಸಲಾಗಿದೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಇಸ್ರಾಯೇಲರು ಹಿಂದಿರುಗಿ ತಮ್ಮ ಇಡೀ ಭೂಮಿಯನ್ನು ಮತ್ತೊಮ್ಮೆ ಆಕ್ರಮಿಸಿಕೊಳ್ಳುತ್ತಾರೆ ಎಂದು ದೇವರ ಮಾತುಗಳು ಹೇಳುತ್ತವೆ ಮತ್ತು ಈ ಪದಗಳು ಅವರು ಬರೆದಂತೆಯೇ ಬಂದಿವೆ. ಮಧ್ಯಪ್ರಾಚ್ಯ ಸಂಘರ್ಷದ ಬಗ್ಗೆ ನಿಮಗೆ ತಿಳಿದಿದೆ. ಮಧ್ಯಪ್ರಾಚ್ಯದ ದೇಶಗಳಾದ ಈಜಿಪ್ಟ್, ಸಿರಿಯಾ, ಜೋರ್ದಾನ್, ಲೆಬನಾನ್, ಇಸ್ರಾಯೇಲ್ ಸುತ್ತಮುತ್ತಲಿನ ದೇಶಗಳು ಇಸ್ರಾಯೇಲ್ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡರು ಮತ್ತು ಮಧ್ಯಪ್ರಾಚ್ಯ ಯುದ್ಧಗಳಿಗೆ ಕಾರಣವಾಯಿತು. ಈ ಮಧ್ಯಪ್ರಾಚ್ಯ ಯುದ್ಧಗಳಲ್ಲಿ 3ನೇದನ್ನು 6 ದಿನಗಳ ಯುದ್ಧ ಎಂದು ಉಲ್ಲೇಖಿಸಲಾಗಿದೆ ಮತ್ತು ಇದು 1960ರಲ್ಲಿ ನಡೆಯಿತು. 6 ದಿನಗಳ ಯುದ್ಧದ ಸಮಯದಲ್ಲಿ ಇಸ್ರಾಯೇಲ್ ಪಡೆಗಳು ಇಸ್ರಾಯೇಲ್ ಸಂಪೂರ್ಣ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡವು. ಇದು ಇಸ್ರಾಯೇಲ್ ದೇಶವಾಗಿದೆ ಮತ್ತು ಇದು ಮೃತ ಸಮುದ್ರ ಮತ್ತು ಇಲ್ಲಿ ಉತ್ತರದಲ್ಲಿ ಗಲಿಲಾಯ ಸಮುದ್ರವಿದೆ. ಈ ಭೂಮಿಯು ನ್ಯೂ ಜೆರ್ಸಿ ರಾಜ್ಯದ ಗಾತ್ರದಲ್ಲಿದೆ. 6 ದಿನಗಳ ಯುದ್ಧದ ಮೊದಲು ಈ ಭೂಮಿಯನ್ನು ಪ್ರವೇಶಿಸಿ ಅಲ್ಲಿ ನೆಲೆಸಿದ ಇಸ್ರಾಯೇಲರಿದ್ದರು. ವೆಸ್ಟ್ ಬ್ಯಾಂಕ್ ಎಂದು ಕರೆಯಲ್ಪಡುವಂಥ ಪ್ರದೇಶವಿದೆ. ಇದು ಯೋರ್ದಾನ್ ನದಿಯಾಗಿದೆ. ಪಶ್ಚಿಮ ದಂಡೆಯು ಯೋರ್ದಾನ್ ನದಿಯ ಪಶ್ಚಿಮಕ್ಕೆ ಯೆರೂಸಲೇಮ್ ಮತ್ತು ಉತ್ತರ ಮತ್ತು ದಕ್ಷಿಣಕ್ಕೆ ವಿವಿಧ ಪ್ರದೇಶಗಳಿಗೆ ವ್ಯಾಪಿಸಿದೆ. ಯೋರ್ದಾನ್ ರಾಷ್ಟ್ರವು ಈ ಪ್ರದೇಶವನ್ನು ಆಕ್ರಮಿಸಿಕೊಂಡಿತ್ತು ಮತ್ತು ಉತ್ತರಕ್ಕೆ ಸಿರಿಯಾದಿಂದ ಆಕ್ರಮಿಸಲ್ಪಟ್ಟಿದೆ. ಗೋಲಾನ್ ಹೈಟ್ ಇವೆ. ಈಜಿಪ್ಟ್ ದಕ್ಷಿಣದ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಮತ್ತು ಫೆಲಿಸ್ತೀನರು ಈ ಜಾಗದಲ್ಲಿ ವಾಸಿಸುತ್ತಾ ಇದ್ದಾರೆ. ಈ ಪ್ರದೇಶದಾದ್ಯಂತ ಚದರಿದರು. ಆದರೆ 1967ರಲ್ಲಿ 6 ದಿನಗಳ ಯುದ್ಧದ ಸಮಯದಲ್ಲಿ ಇಸ್ರಾಯೇಲಿ ಪಡೆಗಳು ಈ ಸಂಪೂರ್ಣ ಪ್ರದೇಶವನ್ನು ದಕ್ಷಿಣದಲ್ಲಿ ಸೀನಾಯ್ ಪರ್ಯಾಯ ದ್ವೀಪದವರೆಗೆ ಮತ್ತು ಯೋರ್ದಾನ್ ನದಿಯ ಪಶ್ಚಿಮಕ್ಕೆ ಇಡೀ ಪ್ರದೇಶವನ್ನು ಆಕ್ರಮಿಸಿಕೊಂಡವು. ಪಶ್ಚಿಮ ದಂಡೆ ಮತ್ತು ಈಶಾನ್ಯಕ್ಕೆ ಗೋಲಾನ್ ಹೈಟ್ ಪ್ರದೇಶ. ಅವರು ಈ ಸಂಪೂರ್ಣ ದೇಶವನ್ನು ತೆಗೆದುಕೊಂಡರು. ಈ ಪ್ರದೇಶಗಳು ಇಸ್ರಾಯೇಲ್ ದೇಶಕ್ಕೆ ಸೇರ್ಪಡೆಯಾದವು.
ಇಸ್ರಾಯೇಲ್ ಎಲ್ಲ ಭೂಮಿಯನ್ನು ವಶಪಡಿಸಿಕೊಂಡಿತು. 2500 ಅಥವಾ 600 ವರ್ಷಗಳ ಹಿಂದೆ ಬೈಬಲ್ನಲ್ಲಿ ದಾಖಲಾಗಿರುವ ದೇವರ ವಾಕ್ಯದಲ್ಲಿ ಇದು ಪ್ರವಾದಿಸಲ್ಪಟ್ಟಿವೆ. ನೀವು ಇಲ್ಲಿ ವಾಕ್ಯ 1ರಲ್ಲಿ ನೋಡಿದರೆ ಅದು ಹೇಳುತ್ತದೆ, ಇದು ಯೆರೆಮೀಯನಿಗೆ ಕರ್ತನಿಂದ ಬಂದ ಮಾತು. ಕರ್ತನವೆಂದರೆ ದೇವರು ಅಲ್ಲವೇ? ಇವು ಯೆರೆಮೀಯನ ಮೂಲಕ ಹೇಳಿದ ದೇವರ ಮಾತುಗಳು. ಆದ್ದರಿಂದ ಬೈಬಲ್ನಲ್ಲಿರುವಂಥ ಈ ಪದಗಳು ದೇವರ ಮಾತುಗಳಾಗಿವೆ. 2500 ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಇಸ್ರಾಯೇಲರು ಹಿಂದಿರುಗಿ ತಮ್ಮ ಇಡೀ ಭೂಮಿಯನ್ನು ಮತ್ತೊಮ್ಮೆ ಆಕ್ರಮಿಸಿಕೊಳ್ಳುತ್ತಾರೆ ಎಂದು ದೇವರ ಮಾತುಗಳು ಹೇಳುತ್ತವೆ. ಮತ್ತು ಈ ವಾಕ್ಯಗಳು ಅವರು ಬರೆದಂತೆಯೇ ಬಂದಿವೆ. ಆದ್ದರಿಂದ ಆ ಯುದ್ಧವು ಇಸ್ರಾಯೇಲಿನಲ್ಲಿ ಫಲಿತಾಂಶವಾಯಿತು. ಯೋರ್ದಾನ್, ಈಜಿಪ್ಟ್ ಮತ್ತು ಸಿರಿಯಾ ಆಕ್ರಮಿಸಿಕೊಂಡಿದ್ದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದೆವು. ಆದ್ದರಿಂದ ನಾವು ಸ್ಪಷ್ಟವಾಗಿ ನೋಡಬಹುದು, ಬೈಬಲ್ನ ಮಾತುಗಳು ಬರೆಯಲ್ಪಟ್ಟದಂತೆ ನಿಖರವಾಗಿ ನೆರವೇರಿದವು. ಮುಂದೆ ಯೆಶಾಯ 60ನೇ ಅಧ್ಯಾಯಕ್ಕೆ ತಿರುಗೋಣ. ಯೆಶಾಯ ಯೆರೆಮೀಯನ ಪುಸ್ತಕದ ಮುಂದೆ ಇರುವ ಪುಸ್ತಕವಾಗಿದೆ. ಯೆಶಾಯ ಅಧ್ಯಾಯ 60. ನಾನು ವಾಕ್ಯ 4ರಿಂದ ಓದುತ್ತೇನೆ. 4ನೇ ವಾಕ್ಯದಿಂದ. ಯೆಶಾಯ 60:4. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪುಗೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ, ಗಂಟು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ. ಇಲ್ಲಿ ಹೇಳುವುದೇನೆಂದರೆ, ಇಸ್ರಾಯೇಲರು ದೂರ ದೇಶದಿಂದ ಬರುತ್ತಾರೆಂಬುದಾಗಿ. ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ, ಕೂಡ ಹಿಂದಿರುಗಿ ಬರುತ್ತಾರೆ. ನೀನು ನೋಡಿ ಕಳಗೊಳ್ಳುವಿ, ನಿನ್ನ ಹೃದಯವು ಅದರುತ್ತಾ ಉಬ್ಬುವುದು. ಯಾಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಇಲ್ಲಿ ಏನು ಹೇಳುತ್ತದೆ ನೋಡಿ. ಯೆಶಾಯನ ಪುಸ್ತಕವು ಸುಮಾರು 2600 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿತ್ತು. ಇದನ್ನು ಯೆರೆಮೀಯನ ಪುಸ್ತಕದಕ್ಕಿಂತ ಸ್ವಲ್ಪ ಮೊದಲು ಬರೆಯಲಾಗಿದೆ. 2600 ವರ್ಷಗಳ ಹಿಂದೆ ದೇವರು ಯೆಶಾಯ ಎಂಬ ಹೆಸರಿನ ಪ್ರವಾದಿಯ ಮೂಲಕ ಈ ಭವಿಷ್ಯವಾಣಿಯ ಮಾತುಗಳನ್ನು ಹೇಳಿದನು. ಇಲ್ಲಿಯೂ ಸಹ ಇಸ್ರಾಯೇಲರು ಅವರು ವಂಶಸ್ಥರು ದೂರದಿಂದ ತಮ್ಮ ದೇಶಕ್ಕೆ ಹಿಂದಿರುಗುತ್ತಾರೆ, ಅವರೊಂದಿಗೆ ಅವರ ಪುತ್ರರು ಮತ್ತು ಪುತ್ರಿಯರು ಹೊತ್ತೊಯ್ಯುವರು ಎಂದು ದೇವರು ಭವಿಷ್ಯ ನುಡಿದನು. ಇಲ್ಲೇ ನಾವು ವಿಶೇಷವಾಗಿ ಗಮನಿಸಬೇಕಾದ ಒಂದು ವಿಷಯ ಏನೆಂದರೆ 5ನೇ ವಾಕ್ಯದಲ್ಲಿ ಉಂಟು, ನೀನು ನೋಡಿ ಕಳಗೊಳ್ಳುವಿ, ನಿನ್ನ ಹೃದಯವು ಅದರುತ್ತಾ ಉಬ್ಬುವುದು. ಇದು ಸಂಭವಿಸಿದಾಗ ಇಸ್ರಾಯೇಲರ ಮುಖದಲ್ಲಿ ನಗುವಿರುತ್ತದೆ ಎಂಬುದಾಗಿ ಹೇಳುತ್ತದೆ ಮತ್ತು ಅವರ ಹೃದಯವು ಪ್ರಕಾಶಮಾನವಾಗುತ್ತದೆ. ಇದು ಯಾಕೆ? ಸಮುದ್ರಗಳ ಮೇಲಿನ ಸಂಪತ್ತು ನಿಮಗೆ ತರಲಾಗುವುದು, ಜನಾಂಗಗಳ ಸಂಪತ್ತು ನಿಮಗೆ ಬರುತ್ತದೆ, ಜನಾಂಗಗಳ ಸಂಪತ್ತು ನಿಮ್ಮ ಬಳಿಗೆ ಬರುವುದೆಂಬುದಾಗಿ ಹೇಳುತ್ತಿದೆ ಎಂದು ಹೇಳುತ್ತದೆ. ಒಂದು ಪರಿಚಿತ ಘಟನೆಯನ್ನು ಉದಾಹರಣೆಯಾಗಿ ಬಳಸುವುದಾದರೆ, ಕೊಲ್ಲಿ ಯುದ್ಧವಿತ್ತು, ಪರ್ಷಿಯನ್ ಕೊಲ್ಲಿಯಲ್ಲಿ ಯುದ್ಧ. ವಿಚಿತ್ರವೆಂದರೆ ಗಲ್ಫ್ ಯುದ್ಧದ ಸಮಯದಲ್ಲಿ ಇಸ್ರಾಯೇಲನ್ನು ಗುರಿಯಾಗಿಸಿಕೊಂಡಿದ್ದ ಅರಬ್ ರಾಷ್ಟ್ರಗಳು ಆ ಯುದ್ಧದಲ್ಲಿ ಇರಾಕ್ ಇಸ್ರಾಯೇಲ್ ಮೇಲೆ ದಾಳಿ ಮಾಡಿತ್ತು. ಆದರೆ ವಿಚಿತ್ರವಾಗಿ ಹೇಳುವುದಾದರೆ ಆ ಸಮಯದಲ್ಲಿ ಇಡೀ ಜಗತ್ತು ಈ ಯುದ್ಧದಿಂದ ಆರ್ಥಿಕವಾಗಿ ಪ್ರಭಾವಿತವಾಗಿತ್ತು. ಸಹಜವಾಗಿ ಯುನೈಟೆಡ್ ಸ್ಟೇಟ್ಸ್ ಮುಂದಾಳಿತ ವಹಿಸಿ ಅಥವಾ ಯುದ್ಧವನ್ನು ಹೋರಾಡಲು ಹಲವಾರು ರಾಷ್ಟ್ರಗಳೊಂದಿಗೆ ಪಡೆಗಳನ್ನು ಸಂಯೋಜಿಸಿತು. ಆದರೆ ಈ ಯುದ್ಧದ ಮೂಲಕ ಇಸ್ರಾಯೇಲ್ ಬಹಳ ಶ್ರೀಮಂತವಾಯಿತು. ಅದು ಏಕೆ ಆಗಿತ್ತು? ಇರಾಕ್ ಇಸ್ರಾಯೇಲಿನ ದಿಕ್ಕಿನಲ್ಲಿ ಸ್ಕಡ್ ಕ್ಷಿಪಣಿಗಳನ್ನು ಉಡಾಯಿಸುವುದನ್ನು ಮುಂದುವರಿಸಿತು. ಆದ್ದರಿಂದ ಇಸ್ರಾಯೇಲ್ ಪ್ರತೀಕಾರದ ಬೆದರಿಕೆ ಹಾಕಿತ್ತು. ಪರಿಣಾಮ ಶಸ್ತ್ರಾಸ್ತ್ರಗಳನ್ನು ಬಳಸುವುದಾಗಿ ಅಥವಾ ತಲೆಯ ಮೇಲೆ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿತ್ತು. ಮುಂದುವರಿಸಿದ್ದರಿಂದ ಯುನೈಟೆಡ್ ಸ್ಟೇಟ್ ಪರಿಸ್ಥಿತಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿತು ಮತ್ತು ಇಸ್ರಾಯೇಲ್ನ ಸಹಾಯ ಮಾಡುತ್ತಾ ದೇಶಭಕ್ತಿಯನ್ನು ಒದಗಿಸಿತು.
ಕ್ಷಿಪಣಿಗಳು ಫ್ರಾನ್ಸ್ ಮತ್ತು ಜರ್ಮನಿ ಮತ್ತು ಇತರ ರಾಷ್ಟ್ರಗಳು ಇಸ್ರಾಯೇಲಿಗೆ ಭಾರಿ ಪ್ರಮಾಣದ ಹಣವನ್ನು ಕಳುಹಿಸಿದವು. ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಆದರೆ ಈ ರೀತಿಯಲ್ಲಿ ಪ್ರಪಂಚದ ಸಂಪತ್ತು, ರಾಷ್ಟ್ರಗಳ ಸಂಪತ್ತು ಇಸ್ರಾಯೇಲ್ ಹಿಂದಿರುಗುವವು. ಈ ವಾಕ್ಯದಲ್ಲಿ ಹೇಳುತ್ತದೆ, ಯುನೈಟೆಡ್ ಸ್ಟೇಟ್ಸ್ ಎಂಬ ಹೆಸರಿನಿಂದ ಇಸ್ರಾಯೇಲ್ ದೇಶದ ಎಲ್ಲ ಆರ್ಥಿಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ. ಈ ವಾಕ್ಯದಲ್ಲಿ ಹೇಳುತ್ತದೆ, ಜನಾಂಗಗಳ ಸಂಪತ್ತು ನಿಮಗೆ ಬರುತ್ತದೆ. ಇಲ್ಲಿ ಹೇಳಿರುವಂತೆಯೇ ಘಟನೆಗಳು ನಡೆಯುತ್ತದೆ ಎಂಬುದಾಗಿ ನಾವು ಖಚಿತವಾಗಿರಬಹುದು. ಇದಕ್ಕೆ ಮುಂಚೆ ಇಲ್ಲಿ ಹೇಳುತ್ತದೆ, ಸಮುದ್ರಗಳ ಮೇಲಿನ ಸಂಪತ್ತು ನಿಮಗೆ ತರಲಾಗುವುದು. ಇಲ್ಲಿ ನೋಡಿದರೆ ಇಸ್ರಾಯೇಲಿನ 3 ಸಮುದ್ರಗಳಿವೆ. ಇದು ಮೆಡಿಟರೇನಿಯನ್ ಸಮುದ್ರವಾಗಿದೆ. ಇದನ್ನು ಕೆಲವೊಮ್ಮೆ ಗ್ರೇಟ್ ಸಿ ಎಂಬುದಾಗಿ ಕರೆಯಲಾಗುತ್ತದೆ. ನಂತರ ಒಳನಾಡಿನಲ್ಲಿ ಡೆಡ್ ಸಿ ಎಂಬುದಾಗಿರುವ ಜಲರಾಶಿ ಇದೆ. ಇದನ್ನು ಉಪ್ಪು ಸಮುದ್ರ ಎಂದು ಕರೆಯಲಾಗುತ್ತದೆ. ನಂತರ ನೀವು ಉತ್ತರಕ್ಕೆ ಹೋದರೆ ಇಲ್ಲಿ ಗಲೀಲಿ ಸಮುದ್ರವಿದೆ. ಇದು ವಾಸ್ತವವಾಗಿ ಸಮುದ್ರವಲ್ಲ, ಅದೊಂದು ಸರೋವರ. ಆದರೆ ಬೈಬಲ್ನಲ್ಲಿ ಇದನ್ನು ಗಲೀಲಿ ಸಮುದ್ರವೆಂದು ಉಲ್ಲೇಖಿಸಲಾಗಿದೆ. ಗಲೀಲಿ ಸಮುದ್ರ. ಇಲ್ಲಿ ಈ 3 ಸಮುದ್ರಗಳಿವೆ ಮತ್ತು ಇವುಗಳಲ್ಲಿ ಒಂದು ಸಾಕಷ್ಟು ವಿಶೇಷವಾಗಿವೆ. ಅದು ಮೃತ ಸಮುದ್ರ. ಮೃತ ಸಮುದ್ರವು ಭೂಮಿಯ ಮೇಲಿನ ತುಂಬ ಕೆಳಗಡೆ ಜಾಗದಲ್ಲಿ ಇರುವಂಥ ಒಂದು ಸಮುದ್ರವಾಗಿದೆ. ತುಂಬ ಕೆಳಗಡೆ ಇರುವಂಥ ಒಂದು ಜಾಗದಲ್ಲಿ ಇರುವ ಕಾರಣ ನೀರು ಮೃತ ಸಮುದ್ರಕ್ಕೆ ಹರಿಯುತ್ತದೆ. ಆದರೆ ಅದು ಬೇರೆ ಎಲ್ಲಿಗೂ ಹರಿಯುವುದಕ್ಕೆ ಆಗುವುದಿಲ್ಲ. ನೀರು ಹರಿಯುತ್ತದೆ, ಆದರೆ ಅದು ಬೇಗನೆ ಆವಿಯಾಗುತ್ತದೆ. ಸಮುದ್ರಕ್ಕೆ ಎಷ್ಟೇ ನೀರು ಹರಿದರೂ ಅದು ಮತ್ತೆ ಎಲ್ಲಿಗೂ ಹೋಗಲೇ ಸಾಧ್ಯವಿಲ್ಲ. ಉಳಿದ ನೀರು ತುಂಬ ಉಪ್ಪಾಗಿರುತ್ತದೆ. ಇದು ವಿಶ್ವದ ಅತ್ಯಂತ ಉಪ್ಪು ನೀರಿನ ದೇಹವಾಗಿದೆ. ಒಬ್ಬ ವ್ಯಕ್ತಿಯು ಈ ಸಮುದ್ರದ ನೀರಿನಲ್ಲಿ ಪ್ರವೇಶಿಸಿದಾಗ ಮತ್ತು ಅಡ್ಡಲಾಗಿ ಮಲಗಿದಾಗ ಅವನು ಮೇಲ್ಮೈಯಲ್ಲಿ ತೇಲುತ್ತಾನೆ. ಅಷ್ಟೇ ಉಪ್ಪು ನೀರು. ಮತ್ತು ಒಬ್ಬ ವ್ಯಕ್ತಿಯು ನೀರಿನಿಂದ ಹೊರಬಂದಾಗ ಏನೋ ದಪ್ಪವಾದ ಪದರದಿಂದ ಮುಚ್ಚಲಾಗುತ್ತದೆ ಮತ್ತು ಅದನ್ನು ತೊಳೆಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಮೃತ ಸಮುದ್ರದ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಎಂಬ ವಿಶೇಷ ಖನಿಜವಿದೆ. ಹೊರತೆಗೆದು ಅಭಿವೃದ್ಧಿಪಡಿಸಿದಾಗ ಅದನ್ನು ಆಹಾರ ಉತ್ಪನ್ನಗಳಾಗಿ ಬಳಸಬಹುದು ಮತ್ತು ಇದರ ಅಮೂಲ್ಯ ಪದಾರ್ಥಗಳ ಸಂಪೂರ್ಣ ಶ್ರೇಣಿಯನ್ನು ಮೃತ ಸಮುದ್ರದಲ್ಲಿ ಕಾಣಬಹುದು. ನಾನು ಇಸ್ರಾಯೇಲಿಗೆ ಹೋದಾಗ ನಾನು ಮೃತ ಸಮುದ್ರಕ್ಕೂ ಹೋಗಿದ್ದೆ. ನೀವು ಇಲ್ಲಿ ನೋಡಿದರೆ ಇದು ಮೃತ ಸಮುದ್ರದ ತೀರದಲ್ಲಿರುವ ಮೆಗ್ನೀಷಿಯಂ ಫ್ಯಾಕ್ಟರಿಯಾಗಿದೆ. ಇದು ಉಪ್ಪು ಕಾರ್ಖಾನೆ ಮತ್ತು ನೀವು ಎತ್ತರದ ಚಿಮನಿ ಸ್ಟಾಕನ್ನು ನೋಡಬಹುದು. ಮೃತ ಸಮುದ್ರವು ಉಪ್ಪಾಗಿ ಹೆಸರುವಾಸಿಯಾಗಿದೆ. ಆದರೆ ವಾಸ್ತವವಾಗಿ ಈ ರೀತಿಯಲ್ಲಿ ಅನೇಕ ಸಸ್ಯಗಳನ್ನು ಇದರಿಂದ ಮಾಡಲಾಗಿದೆ. ಇಸ್ರಾಯೇಲ್ ಸರ್ಕಾರವು ಈ ಕಾರ್ಖಾನೆಗಳನ್ನು ಅಭಿವೃದ್ಧಿಪಡಿಸಿದೆ ಮತ್ತು ನಡೆಸುತ್ತದೆ. ಇದು ಏನನ್ನು ಸೂಚಿಸುತ್ತದೆ? ಸಮುದ್ರದ ಮೇಲಿನ ಸಂಪತ್ತು ನಿಮಗೆ ತರಲಾಗುವುದು ಎಂದು ಹೇಳುವ ಬೈಬಲ್ನ ಮಾತುಗಳು. 2600 ವರ್ಷಗಳ ಹಿಂದೆ ದಾಖಲಿಸಲ್ಪಟ್ಟ ಈ ಮಾತುಗಳು ಈಗ ಬರೆಯಲ್ಪಟ್ಟಂತೆ ನಿಖರವಾಗಿ ನೆರವೇರುತ್ತವೆ ಎಂಬುದಾಗಿ ಅದು ನಮಗೆ ತೋರಿಸುತ್ತದೆ. ಈಗ ವಾಕ್ಯ 8 ನೋಡಿರಿ. ವಾಕ್ಯ 8, ನಾನು ಅನಂತರ ಅದನ್ನು ಓದಿರಿ. ಮೇಘದೋಪಾದಿಯಲ್ಲಿ ಗೂಡುಗಳಿಗೆ ತೊರೆಪಡುವ ಪಾರಿವಾಳದಂತೆಯೇ ಹಾರಿ ಬರುತ್ತಿರುವ ಇವರು ಯಾರು? ಯೆಶಾಯನ ಪುಸ್ತಕವನ್ನು 2600 ವರ್ಷಗಳ ಹಿಂದೆ ದಾಖಲಿಸಲಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರ ನಿಮಗೆ ತಿಳಿದಿದ್ದರೆ ದಯವಿಟ್ಟು ಹೇಳಿ. ಮೊದಲ ವಿಮಾನವನ್ನು ಎಷ್ಟು ವರ್ಷಗಳ ಹಿಂದೆ ಕಂಡುಹಿಡಿಯಲಾಗಿತ್ತು? ಇದು ಸುಮಾರು 100 ವರ್ಷಗಳ ಹಿಂದೆ. ಇದು ವಾಸ್ತವವಾಗಿ 100 ವರ್ಷಗಳ ಹಿಂದೆ ಸ್ವಲ್ಪ ಹೆಚ್ಚು, ಆದರೆ ಅಷ್ಟೇ. ಈಗ ಬೈಬಲ್ನಲ್ಲಿ ಇದು ಏನು ಹೇಳುತ್ತದೆ ಎಂಬುದನ್ನು ನೋಡಿರಿ. ಇದನ್ನು 2600 ವರ್ಷಗಳ ಹಿಂದೆ ಬರೆಯಲಾಗಿದೆ. ಆಗ ಇಸ್ರಾಯೇಲರು ತಮ್ಮ ತಾಯ್ನಾಡಿಗೆ ಹಿಂದಿರುಗುವಾಗ ಅವರು ಮೋಡಗಳಂತೆ ಮತ್ತು ಪಾರಿವಾಳಗಳಂತೆ ತಮ್ಮ ಗೂಡುಗಳಿಗೆ ಹಾರುತ್ತಾರೆ ಎಂದು ಇದು ಹೇಳುತ್ತದೆ. ಬೈಬಲ್ ಇದನ್ನೇ ಹೇಳುವುದು. ಅವರು ಎಷ್ಟೇ ಪ್ರಯತ್ನಿಸಿದರೂ 2600 ವರ್ಷಗಳ ಹಿಂದೆ ಯಾರಾದರೂ ಈ ರೀತಿಯನ್ನು ಹೇಗೆ ಊಹಿಸಬಹುದು? ಕೇವಲ 100 ವರ್ಷಗಳ ಹಿಂದೆಯೇ ಹೆಚ್ಚು ಕಾಲವಿಲ್ಲದೆ ಮನುಷ್ಯನು ಆಕಾಶದಲ್ಲಿ ಹಾರಲು ಸಾಧ್ಯ ಎಂದು ಯಾರಾದರೂ ಹೇಳಿದರೆ ಜನರು ಪ್ರತಿಕ್ರಿಯಿಸುತ್ತಿದ್ದರು, ನಿನಗೆ ಹುಚ್ಚು ಆಗಿದೆ ಅಥವಾ ಏನಾದರೂ ಆಯಿತು ನಿನಗೆ. ಅಂತಹ ಅಸಂಬಂಧವನ್ನು ಮಾತಾಡುವುದು ನಿಲ್ಲಿಸಿ. ಜನರು ಗಾಳಿಯಲ್ಲಿ ಹೇಗೆ ಹಾರುತ್ತಾರೆ? ಜನರು ಅವನನ್ನು ಆ ರೀತಿಯಲ್ಲಿ ಖಂಡಿಸುತ್ತಾರೆ ಎಂಬುದಾಗಿ ನೀವು ಭಾವಿಸುವುದಿಲ್ಲವೇ? ಮತ್ತು ಇನ್ನು
2600 ವರ್ಷಗಳ ಹಿಂದೆ ಇಸ್ರಾಯೇಲರು ಪ್ರಪಂಚಾದ್ಯಂತ ಚೆದರಿದ ತಮ್ಮ ದೇಶಕ್ಕೆ ಹಿಂದಿರುಗುವಾಗ ಅವರು ಹಿಂದಿರುಗಿ ಹಾರಿ ಹೋಗುತ್ತಾರೆ ಎಂಬುದಾಗಿ ಬೈಬಲ್ ಬರೆಯಿದೆ. ಅವರು ಗಾಳಿಯಲ್ಲಿ ತೇಲುತ್ತಿರುವ ಮೋಡದಂತೆ ಮತ್ತು ಪಾರಿವಾಳ ಹಾರುವಂತೆ ಹಿಂದಿರುಗುತ್ತಾರೆ ಎಂಬುದಾಗಿ ಇದು ಹೇಳುತ್ತದೆ. ಇಸ್ರಾಯೇಲ್ ದೇಶದ ವಿಚಾರಕ್ಕೆ ಬಂದರೆ 3 ಕಡೆ ಶತ್ರು ದೇಶಗಳು ಸುತ್ತುವರೆದಿದೆ. 3 ಕಡೆ ಶತ್ರು ದೇಶಗಳಿವೆ ಮತ್ತು ಉಳಿದ ಕಡೆ ಸಮುದ್ರದ ಗಡಿಗಳಿವೆ. ದಕ್ಷಿಣ ಕೊರಿಯಾ ಕೂಡ ಇದೇ ಪರಿಸ್ಥಿತಿಯಲ್ಲಿದೆ. ಈಗ ನೀವು ಜಪಾನಿಂದ ಹಡಗಿನ ಮೂಲಕ ಇಲ್ಲಿಗೆ ಬರಬಹುದು. ಇದೀಗ ಅದು ನಿಜವಾಗಿದೆ, ಆದರೆ ಹಿಂದೆ ಅದು ಸಾಧ್ಯವಾಗಲಿಲ್ಲ ಅಲ್ಲವೇ? ಅಥವಾ ಇಸ್ರಾಯೇಲ್ ಹೋಲುತ್ತದೆ. ಇಸ್ರಾಯೇಲರು ತಮ್ಮ ತಾಯ್ನಾಡಿಗೆ ಮರಳಲು ಏಕೈಕ ಮಾರ್ಗವೆಂದರೆ ವಿಮಾನ. ಆ ದೇಶವನ್ನು ಪ್ರವೇಶಿಸುವ ಏಕೈಕ ಮಾರ್ಗವೆಂದರೆ ವಿಮಾನ. ಆದ್ದರಿಂದ ಇಸ್ರಾಯೇಲರು ಪ್ರಪಂಚಾದ್ಯಂತ ತಮ್ಮ ಭೂಮಿಗೆ ಹಿಂದಿರುಗುವಾಗ ಅವರೆಲ್ಲರೂ ವಿಮಾನದಲ್ಲಿ ಬರುತ್ತಾರೆ. ಆದ್ದರಿಂದ ನೀವು ಇಲ್ಲಿ ಈ ವಾಕ್ಯ ಪತ್ರಿಕೆಯನ್ನು ಲೇಖನಗಳನ್ನು ನೋಡಿದರೆ ರಷ್ಯಾದ 4 ಲಕ್ಷ ಯಹೂದಿಗಳು ಗ್ರ್ಯಾಂಡೆಡ್ ಎಕ್ಸಿಟ್ ಎಂಬ ಶೀರ್ಷಿಕೆಗಳನ್ನು ಹೊಂದಿದ್ದೇವೆ. ಮತ್ತು ಇದನ್ನು ನೋಡಿರಿ, ಎಥಿಯೋಪಿಯನ್ ಯಹೂದಿಗಳ ನಿರ್ಗಮನ. 14,500 ಜನರು ವಿಮಾನದಲ್ಲಿ ಸಾಕಲ್ಪಟ್ಟಿದೆ. ಎಥಿಯೋಪಿಯನ್ ಯಹೂದಿಗಳ ನಿರ್ಗಮನ 14,500 ಎಥಿಯೋಪಿಯನರು ವಿಮಾನದಲ್ಲಿ ಸಾಗಿಸಲ್ಪಟ್ಟರು. ಎಥಿಯೋಪಿಯನರನ್ನು ಗಾಢವಾದ ಚರ್ಮ ಹೊಂದಿರುವವರು, ಆದರೆ ಈ ಜನರು ಕೂಡ ಯಹೂದಿಗಳಾಗಿದ್ದಾರೆ. ಹೀಗಾಗಿ ಇವರೆಲ್ಲರೂ ತಮ್ಮ ತಾಯ್ನಾಡಿಗೆ ಮರಳಿದಾಗ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದರು. ಉತ್ತರ ಮತ್ತು ದಕ್ಷಿಣ ಯಮನ್ನಿಂದ ವಿಮಾನದಲ್ಲಿ ಯಹೂದಿಗಳು ತಮ್ಮ ದೇಶಕ್ಕೆ ಹಿಂದಿರುಗುತ್ತಾರೆ ಎಂಬುದಾಗಿ ನಾನು ಓದಿದ್ದೇನೆ. ಆದ್ದರಿಂದ ತಮ್ಮ ದೇಶಕ್ಕೆ ಹಿಂದಿರುಗುವ ಇಸ್ರಾಯೇಲರನ್ನು ವಿಮಾನದಲ್ಲಿಯೇ ಹೋಗಬೇಕು. ಆದ್ದರಿಂದ ಸ್ಪಷ್ಟವಾಗಿ ಇಲ್ಲಿ ಬೈಬಲ್ ಹೇಳುವುದು ಸತ್ಯ ಅಲ್ಲವೇ? ನೀವು ಏನು ಯೋಚಿಸ್ತೀರಿ? ಇಸ್ರಾಯೇಲರು ತಮ್ಮ ತಾಯ್ನಾಡಿಗೆ ಹಿಂದಿರುಗುವಾಗ ಅವರು ಮೋಡಗಳಂತೆ ಮತ್ತು ಪಾರಿವಾಳದಂತೆ ಹಾರುತ್ತಾರೆ ಎಂದು 2600 ವರ್ಷಗಳ ಹಿಂದೆ ದಾಖಲಿಸಲಾಗಿದೆ. ಭವಿಷ್ಯವನ್ನು ಸಹ ಒಂದು ನೋಟದಲ್ಲಿ ನೋಡುವ ದೇವರ ಮಾತುಗಳು ಇಲ್ಲದಿದ್ದರೆ ಇದು ಸಾಧ್ಯವಿಲ್ಲ. ಆದ್ದರಿಂದ ಬೈಬಲ್ ದೇವರ ವಾಕ್ಯವೆಂದು ನಾವು ತೀರ್ಮಾನಿಸಬಹುದು. ಬೈಬಲ್ ಮನುಷ್ಯರ ಮಾತುಗಳಲ್ಲ, ಇದು ಪವಿತ್ರಾತ್ಮ ಪ್ರೇರಣೆಯ ಮೂಲಕ ಅವನು ಮನುಷ್ಯನಿಗೆ ನೀಡಿದ ದೇವರ ಮಾತುಗಳಾಗಿದೆ. ಈಗ ಯೆರೆಮೀಯ ಅಧ್ಯಾಯ 31ಕ್ಕೆ ತಿರುಗೋಣ. ಎಂಟನೇ ವಾಕ್ಯ ಯೆರೆಮೀಯ 31 8ನೇ ವಾಕ್ಯ. ಇಗೋ, ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು, ದಿಗಂತಗಳಿಂದ ಅವರನ್ನು ಕೂಡಿಸುವೆನು. ಅವರೊಂದಿಗೆ ಕುರುಡರನ್ನು, ಕುಂಟರನ್ನು, ಗರ್ಭಿಣಿಯರನ್ನು, ದಿನ ತುಂಬಿದ ಬಸುರಿಯರನ್ನು ಒಟ್ಟಿಗೆ ಕರೆತರುವೆನು. ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು. ಅವರು ಅಳುತ್ತಾ ನಡೆದು ಬರುವರು. ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವೆನು. ಎಡವದ ಸಮ ಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ನಾನು ಇಸ್ರಾಯೇಲರಿಗೆ ತಂದೆ, ಎಫ್ರಾಯಿಮ್ ನನ್ನ ಹಿರಿಯ ಮಗನಲ್ಲವೇ? ಇಲ್ಲಿ ಏನು ಹೇಳುತ್ತದೆ ನೋಡಿ, ನಾನು ಅವರನ್ನು ಉತ್ತರದ ದೇಶದಿಂದ ಬರಮಾಡುವೆನು. ನಾನು ಇದನ್ನು ನಿಮಗೆ ಮೊದಲೇ ತೋರಿಸಿದ್ದೇನೆ, ಆದರೆ ಈ ಲೇಖನವನ್ನು ಡಿಸೆಂಬರ್ 1980ರಲ್ಲಿ ದಿನಾಂಕವಾಗಿದೆ ಮತ್ತು ನಿರ್ಗಮನ ಪರಿವಾಗಿಸಲುಗಳನ್ನು ಪಡೆದ ನಂತರ 4 ಲಕ್ಷ ಯಹೂದಿಗಳು ಹಿಂದಿರುಗಿದರು. ದಯವಿಟ್ಟು ಯಾರಾದರೂ ಉತ್ತರಿಸ್ತೀರಾ? ಗೋರ್ಬಚೇವ್ ಯಾವ ನೀತಿಯನ್ನು ಪರಿಚಯಿಸಿದರು? ಗೋರ್ಬಚೇವ್ ಜನರು ಅವನನ್ನು ಗೋರ್ಬಿ ಎಂಬುದಾಗಿ ಕರೆಯುತ್ತಾರೆ. ಅವರು ಪೆರಿಸ್ಟ್ರೋಯಿಕಾ ನೀತಿಯನ್ನು ಪರಿಚಯಿಸಿದರು. ಇದು ಸುಧಾರಣಾ ನೀತಿಯಾಗಿತ್ತು. ಆದರೆ ಪೆರಿಸ್ಟ್ರೋಯಿಕಾ ಕಾರ್ಯಕ್ರಮವನ್ನು ಸೋವಿಯತ್ ಒಕ್ಕೂಟದಲ್ಲಿ ವಾಸಿಸುವ ಎಲ್ಲ ಯಹೂದಿಗಳಿಗೆ ಇಸ್ರಾಯೇಲಿಗೆ ಮರಳಲು ಸ್ವಾತಂತ್ರ್ಯವನ್ನು ನೀಡಿದೆ ಎಂಬುದಾಗಿ ಹೆಚ್ಚಿನ ಜನರು ತಿಳಿದಿಲ್ಲ. ಮೂಲದ ವಿಮೋಚನೆಯ ಮೊದಲು ರಷ್ಯಾದಲ್ಲಿ ಸುಮಾರು 25 ಲಕ್ಷ ಯಹೂದಿಗಳು ವಾಸಿಸುತ್ತಿದ್ದರು. 25 ಲಕ್ಷ ಯಹೂದಿಗಳು. ಆದರೆ ಸೋವಿಯತ್ ಇಸ್ರಾಯೇಲರನ್ನು ತೀವ್ರವಾಗಿ ಹಿಂಸಿಸಿತು. ರಷ್ಯನ್ನರು ಯಹೂದಿಗಳನ್ನು ತೀವ್ರವಾಗಿ ಹಿಂಸಿಸಲು ಪ್ರಾರಂಭಿಸಿದರು. ಯಹೂದಿಗಳಿಂದಾಗಿ ತಮ್ಮ ಜೀವನ ಮಟ್ಟ ಕುಸಿಯುತ್ತಿದೆ ಎಂದು ಅವರು ಮಧ್ಯರಾತ್ರಿಯಲ್ಲಿ ಅವರಿಗೆ ಬೆದರಿಕೆಯ ಕರೆಗಳನ್ನು ಮಾಡುತ್ತಿದ್ದರು. ಅವರ ಕಿಟಕಿಗಳಿಗೆ ಕಲ್ಲುಗಳನ್ನು ಎಸೆದು ಹಾಕಿದರು.
ಆದ್ದರಿಂದ ಯಹೂದಿಗಳು ಭಯಾನಕ ಬೆದರಿಕೆಗೆ ಒಳಗಾದರು. ಆದರೆ ಪೆರೆಸ್ಟ್ರೋಯಿಕ ನೀತಿಯನ್ನು ಪರಿಚಯಿಸಿದಾಗ ಅವರೆಲ್ಲರೂ ತಮ್ಮ ತಾಯ್ನಾಡಿಗೆ ಮರಳಲು ಪ್ರಾರಂಭವಾಯಿತು. ಇಲ್ಲಿ ಏನು ಹೇಳುತ್ತದೆ ನೋಡಿ, ಇದು ಇಲ್ಲಿ ಖಂಡಿತವಾಗಿ ಹೇಳುತ್ತದೆ, ನೋಡಿ ನಾನು ಅವರನ್ನು ಉತ್ತರದ ದೇಶದಿಂದ ತರುತ್ತೇನೆ ಎಂದು. 2005 ಅಥವಾ 600 ವರ್ಷಗಳ ಹಿಂದೆ ಭವಿಷ್ಯ ನುಡಿದ ಪದಗಳಿಗೆ ಅನುಗುಣವಾಗಿ ಈ ಘಟನೆಗಳು ತೆಗೆದುಕೊಳ್ಳುವುದನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಬಹುದು. ಆದ್ದರಿಂದ ಬೈಬಲ್ ನಿಜವಾಗಿದೆ. ಇದು ಅಸ್ಪಷ್ಟ ಅಮೂರ್ತ ಕಥೆಗಳ ಸಂಗ್ರಹವಲ್ಲ. ಸಂಪೂರ್ಣ ಬೈಬಲ್ ಪ್ರಾರಂಭದಿಂದ ಕೊನೆಯವರೆಗೆ ಸತ್ಯವಾಗಿದೆ. ಬೈಬಲ್ ನಿಜವಾಗಿದ್ದರೆ ಇದು ಸಾಮಾನ್ಯ ವಿಷಯವಲ್ಲ, ಇದೊಂದು ದೊಡ್ಡ ಸಮಸ್ಯೆಯಾಗಿದೆ. ಈಗ ಲೂಕನ ಸುವಾರ್ತೆ ಅಧ್ಯಾಯ 21ಗೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿ ಇದೆ. ಲೂಕ ಅಧ್ಯಾಯ 21. ಇದು ಹೊಸ ಒಡಂಬಡಿಕೆಯಲ್ಲಿದೆ. ನಾನು 20ನೇ ವಾಕ್ಯದಿಂದ ಓದ್ತೇನೆ. 20ನೇ ವಾಕ್ಯ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳ್ಕೊಳ್ಳಿರಿ. ಆಗ ಯೆಹೂದ್ಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರ ಒಳಕ್ಕೆ ಹೋಗದಿರಲಿ. ಇದು ಬರೆದದೆಲ್ಲವೂ ನೆರವೇರುವ ಶಿಕ್ಷೆಯ ಸಮಯವಾಗಿದೆ. ಈಗ ವಾಕ್ಯ 24. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡ್ಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವರು. ಈ ಮಾತುಗಳನ್ನು ಯೇಸು ಹೇಳಿದರು. ಭವಿಷ್ಯದಲ್ಲಿ ಬರೆದಿರುವ ಇಸ್ರಾಯೇಲ್ ಪತನದ ಬಗ್ಗೆ ಯೇಸು ಇಲ್ಲಿ ಭವಿಷ್ಯ ನುಡಿದನು. ಯೆರೂಸಲೇಮನ್ನು 2ನೇ ಬಾರಿ ವಶಪಡಿಸಿಕೊಂಡಾಗ ಅದು ನಾಶವಾಗುತ್ತೆ ಎಂಬುದಾಗಿ ಅವನು ಮುಂತಿಳಿಸಿದನು. ಇಸ್ರಾಯೇಲರು ಯೇಸುವನ್ನು ತಿರಸ್ಕರಿಸಿದರು ಮತ್ತು ದೇವರನ್ನು ತಿರಸ್ಕರಿಸಿದ್ದರಿಂದ ಇದು ಸಂಭವಿಸಿತು. ನಾವಿದನ್ನು ಕೊನೆಯ ಬಾರಿ ಅಧ್ಯಯನ ಮಾಡಿದ್ದೇವೆ. ಅವರು ಅವನಿಗೆ ವಿರುದ್ಧವಾಗಿ ಬಂದರೆ ಅವರು ತಮ್ಮ ಪುತ್ರರ ಮತ್ತು ಅವರ ಪುತ್ರಿಯರ ಮಾಂಸವನ್ನು ತಿನ್ನುತ್ತಾರೆ ಎಂಬುದಾಗಿ ದೇವರು ಹೇಳಿದನು. ಅವರು ಪ್ರಪಂಚದಾದ್ಯಂತ ಚದರಿ ಹೋಗುತ್ತಾರೆ, ಅವರ ಭೂಮಿ ಹಾಳಾಗುತ್ತದೆ ಮತ್ತು ಅವನು ತನ್ನ ಕತ್ತಿಯನ್ನು ಹೊರತೆಗೆದು ಅವರನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ. ಮತ್ತು ಅವನನ್ನು ಹೇಳಿದಂತೆಯೇ ಅದು ಸಂಭವಿಸಿತು. ಇಲ್ಲಿ ಯೇಸು ತನ್ನ ಕಾಲದ ಸುಮಾರು 40 ವರ್ಷಗಳ ನಂತರ ನಡೆಯುವ ಈ ವಿಷಯದ ಕುರಿತು ಮತ್ತೊಮ್ಮೆ ಪ್ರವಾದಿಸಿದನು. ಅವನು ಈ ರೀತಿಯಲ್ಲಿ ಪ್ರವಾದಿಸಿದಂತೆಯೇ ಇಲ್ಲಿ ಅದು ಹೇಳುತ್ತದೆ, ಯೆರೂಸಲೇಮನ್ನು ಸೈನ್ಯಗಳು ಸುತ್ತುವರೆದಿರುವುದನ್ನು ನೀವು ನೋಡಿದಾಗ ಅದರ ನಾಶವು ಹತ್ತಿರದಲ್ಲಿದೆ ಎಂಬುದಾಗಿ ನೀವು ತಿಳಿಯುವಿರಿ. ತದನಂತರ ಯೆರೂಸಲೇಮಿಗೆ ಏನಾಗುತ್ತದೆ? ಅವರು ಕತ್ತಿಯಿಂದ ಬೀಳುವರು ಮತ್ತು ಎಲ್ಲ ರಾಷ್ಟ್ರಗಳಿಗೆ ಸೆರೆಯಾಳಾಗಿ ತೆಗೆದುಕೊಳ್ಳಲ್ಪಡುವರು. ಅನ್ಯಜನಗಳ ಸಮಯಗಳು ಪೂರ್ಣಗೊಳ್ಳುವ ತನಕ ಯೆರೂಸಲೇಮ್ ಅನ್ಯಜನರಿಂದ ತುಳಿದುಕೊಳ್ಳಲ್ಪಡುವರು. ಆದ್ದರಿಂದ ಅನ್ಯಜನರ ಕಾಲವು ಪೂರ್ಣಗೊಳ್ಳುವವರಿಗೆ ಎಂಬುದಾಗಿ ಇಲ್ಲಿ ಏನು ಹೇಳುತ್ತದೆ? ಇದಿಲ್ಲಿ 7 ವರ್ಷಗಳ ಸಂಕಟದ ಕಾಲ. ಹಾಗಾದರೆ ಅನ್ಯಜನರ ಕಾಲ ಯಾವಾಗ ಪ್ರಾರಂಭವಾಯಿತು? ಇದು ಸುಮಾರು ಕ್ರಿಸ್ತಪೂರ್ವ 600ರಲ್ಲಿ ಆಗಿತ್ತು. ಆಗ ಯೆರೂಸಲೇಮ್ ಮೊದಲ ಬಾರಿ ನಾಶವಾಗಿಯ ಸಮಯ. ನಂತರ ಯೆರೂಸಲೇಮಿನ 2ನೆಯ ನಾಶನವು ಸಂಭವಿಸಿತು ಮತ್ತು ಭವಿಷ್ಯದಲ್ಲಿ ಇದು 3ನೆಯ ಬಾರಿ ನಾಶವಾಗುತ್ತದೆ. ಆದ್ದರಿಂದ ಯೆರೂಸಲೇಮ್ ನಾಶವಾದ ಮೊದಲನೆಯ ಸಮಯದಿಂದ ಅನ್ಯಜನರ ಸಮಯಗಳು ಪ್ರಾರಂಭವಾದವು. ಹಾಗಾದರೆ ಅನ್ಯಜನರ ಕಾಲವು ಯಾವಾಗ ಕೊನೆಗೊಳ್ಳುತ್ತದೆ? ಅದು ಇಲ್ಲಿಯೇ ಇರುತ್ತದೆ. ಇಲ್ಲಿ ಅದು ಹೇಗೆ ಕೊನೆಗೊಳ್ಳುತ್ತದೆ? ಯೇಸು ಸತ್ತವರೊಳಗಿಂದ ಎದ್ದನು ಮತ್ತು ಸ್ವರ್ಗಕ್ಕೆ ಏರಿದನು ಮತ್ತು ಅವನು ಮತ್ತೆ ಬಂದಾಗ ಅನ್ಯಜನರ ಸಮಯಗಳು ಕೊನೆಗೊಳ್ಳುತ್ತವೆ. ಇಂದಿನಿಂದ 1000 ವರ್ಷಗಳವರೆಗೆ ಯೇಸು ಯೆರೂಸಲೇಮಿನಿಂದ ಇಡೀ ಜಗತ್ತನ್ನು ಆಳುತ್ತಾನೆ ಮತ್ತು ಇಸ್ರಾಯೇಲಿಗೆ ಸಮಯವು ಮತ್ತೆ ಬರುತ್ತದೆ. ಆದ್ದರಿಂದ ಅನ್ಯಜನರ ಕಾಲವು ಇಲ್ಲಿಗೆ ಕೊನೆಗೊಳ್ಳುತ್ತದೆ
ಮತ್ತು ಇಲ್ಲಿ ವಾಕ್ಯ 24ರಲ್ಲಿ ಅದು ಹೇಳುತ್ತದೆ, ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡ್ಕೊಂಡು ಹೋಗುವರು ಮತ್ತು ಎಲ್ಲ ರಾಷ್ಟ್ರಗಳಿಗೆ ಸೆರೆಯಾಗಲಾಗಿ ತೆಗೆದುಕೊಂಡು ಹೋಗುವುದು. AD 70ರಲ್ಲಿ ಅವರನ್ನು ಸೆರೆಯಾಳಾಗಿ ಕರೆದೊಯ್ಯಾಯಿತು. ಅನ್ಯ ಜನರ ಸಮಯಗಳು ಪೂರ್ಣಗೊಳ್ಳುವ ತನಕ ಯೆರೂಸಲೇಮನ್ನು ಅನ್ಯ ಜನರು ತುಳಿದು ಹಾಕುತ್ತಾರೆ. ನಾನು ಮೊದಲೇ ಹೇಳಿದಂತೆ 1967ರಲ್ಲಿ ಯೆರೂಸಲೇಮನ್ನು ಇಸ್ರಾಯೇಲ್ ಹಿಂದಿರುಗಿಸಲಾಯಿತು. ಯೆರೂಸಲೇಮನ್ನು ಇಸ್ರಾಯೇಲಿಗೆ ಹಿಂದಿರುಗಿಸಲಾಯಿತು. ಆ ಸಮಯದ ಮೊದಲು ಯೋರ್ದಾನ್, ಆಗ ಟ್ರಾನ್ಸ್ ಜೋರ್ದಾನ್ ಎಂದು ಕರೆಯಲಾಯಿತು, ಹಳೆಯ ನಗರವನ್ನು ಒಳಗೊಂಡಂತೆ ಪೂರ್ವ ಯೆರೂಸಲೇಮನ್ನು ವಶಪಡಿಸಿಕೊಂಡಿದೆ. ಇದು ಬಹಳ ಹಿಂದೆಯೇ ದೇವಾಲಯದ ಸ್ಥಳವಾಗಿತ್ತು. ಆದರೆ 1962ರಲ್ಲಿ ಇಸ್ರಾಯೇಲ್ ಸೈನ್ಯವು ಯೆರೂಸಲೇಮನ್ನು ಮರಳು ಪಡೆದುಕೊಂಡರು. ಇದು ಅನ್ಯ ಜನರ ಕಾಲದ ಅಂತ್ಯವನ್ನು ಗುರುತಿಸಿದೆ ಎಂಬುದಾಗಿ ನಾವಿಲ್ಲಿ ನೋಡಬಹುದು. ಆದರೆ ಇನ್ನೂ ಆಗಿರಲಿಲ್ಲ. ಯಾಕೆ ಎಂದು ನಾನು ವಿವರಿಸುತ್ತೇನೆ. ಸೊಲೊಮೋನನ ದೇವಾಲಯವನ್ನು ಕಟ್ಟಿದ ಸ್ಥಳವು ಯೆರೂಸಲೇಮಿನ ಮಧ್ಯದಲ್ಲಿದೆ. ಇದನ್ನು ಚೀಯೋನ್ ಪರ್ವತ ಎಂಬುದಾಗಿ ಕರೆಯಲಾಗುತ್ತದೆ. ಅದು ಸೊಲೊಮೋನ್ ದೇವಾಲಯವನ್ನು ನಿರ್ಮಿಸಿದ ಸ್ಥಳ. ಆದರೆ ಈಗ ಅಲ್ಲಿ 2 ಮಸೂದಿಗಳು ನಿರ್ಮಿಸಲಾಗಿದೆ. 2 ಮಸೂದಿಗಳು ಈ ಜಾಗದಲ್ಲಿ ಉಂಟು. ಅಲ್ಲಿ ಅಲ್ ಅಕ್ಸಾ ಮಸೂದಿ ಮತ್ತು ಓಮರ್ ಮಸೂದಿ. ಆದರೆ ಈ ಮಸೂದಿಗಳನ್ನು ಸಂಪೂರ್ಣವಾಗಿ ಕೆಡವಿ ಇಸ್ರಾಯೇಲ್ ದೇವಾಲಯವನ್ನು ಪುನಃ ನಿರ್ಮಿಸಿದನು. ಈ ಪ್ರದೇಶವು ನಿಜವಾಗಿಯೂ ಇಸ್ರಾಯೇಲ್ ಸ್ವಾಧೀನಕ್ಕೆ ಬರುತ್ತದೆ. ಮಂದಿರ ನಿರ್ಮಾಣದ ಸಿದ್ಧತೆ ವರದಿಂದ ಸಾಗಿದೆ. ಆದರೆ ಮಸೂದಿಗಳನ್ನು ಇನ್ನೂ ಕೆಡವಲು ಸಾಧ್ಯವಾಗಿಲ್ಲ. 1967ರಲ್ಲಿ ಇಸ್ರಾಯೇಲ್ ಇಡೀ ಯೆರೂಸಲೇಮನ್ನು ಹಿಂದಕ್ಕೆ ತೆಗೆದುಕೊಂಡಿರುವಾಗ ಅನ್ಯ ಜನರ ಕಾಲದ ಅಂತ್ಯವು ಸಮೀಪಿಸಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಇದರಿಂದ ನಾವು ಇನ್ನೂ ಒಂದು ಅಂಶವನ್ನು ಸಂಗ್ರಹಿಸಬಹುದು. ಇಸ್ರಾಯೇಲರು ತಮ್ಮ ಪಿತೃಭೂಮಿಗೆ ಹಿಂದಿರುಗುವುದನ್ನು, ಅದರ ಮಹತ್ವವೇನು ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹಿಂದಿರುಗುವ ಸಮಯ ಬಹುತೇಕ ಬಂದಿದೆ. ಆಗ ಯೇಸು ಆಳುವ ಸಮಯ ಬರುತ್ತದೆ. ನಿತ್ಯವಾದ ಸಮಾಧಾನ, ಶಾಂತಿ ಇರುವಂಥ, ಪಾಪವಿಲ್ಲದಿರುವಂಥ ಸಮಯ. ಆ ಸಮಯದಲ್ಲಿ ಈ ಪಾಪದ ಅವಧಿಯು ಅಂತ್ಯಗೊಳ್ಳುತ್ತದೆ. ಆದ್ದರಿಂದ ಇಸ್ರಾಯೇಲರು ತಮ್ಮ ದೇಶಕ್ಕೆ ಹಿಂದಿರುಗುವುದು ಅದು ಅತ್ಯಂತ ಪ್ರಮುಖವಾಗಿರುವಂಥ ಘಟನೆಯಾಗಿದೆ. ಇದು ಕ್ಷುಲ್ಲಕ ವಿಷಯವಲ್ಲ. ಇಸ್ರಾಯೇಲ್ ಸ್ವತಂತ್ರ ರಾಷ್ಟ್ರವಾಗಿ ಮಾರ್ಪಟ್ಟಿದೆ. ಆದರೆ ಇನ್ನೂ ಅನೇಕ ಇಸ್ರಾಯೇಲಿಗೆ ಪ್ರಪಂಚಾದ್ಯಂತ ಹರಡಿದ್ದಾರೆ. ನನಗೆ ನಿಖರವಾದ ಸಂಖ್ಯೆಗಳು ತಿಳಿದಿಲ್ಲ. ಆದರೆ ಪ್ರಸ್ತುತ ಯುನೈಟೆಡ್ ಸ್ಟೇಟ್ನಲ್ಲಿ ಸುಮಾರು 60 ಲಕ್ಷ ಯಹೂದಿಗಳು ವಾಸಿಸುತ್ತಿದ್ದಾರೆ. ಮತ್ತು ದಕ್ಷಿಣ ಅಮೆರಿಕದಲ್ಲಿ ಇನ್ನೂ ಅನೇಕರು, ರಷ್ಯಾದಲ್ಲಿ ವಾಸಿಸುತ್ತ ಹೆಚ್ಚಿನವರು ಈಗ ಮರಳಿದ್ದಾರೆ. ಈಗ ವಾಕ್ಯ 29 ನೋಡಿ. 29ನೇ ವಾಕ್ಯ. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಚೂರ ಮುಂತಾದ ಮರಗಳನ್ನು ನೋಡಿರಿ. ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು, ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನಿಮಗೆ ತಿಳ್ಕೊಳ್ಳುತ್ತೀರಿ. ಹಾಗೆಯೇ ನೀವು ಸಹ ಇವುಗಳನ್ನಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವಾದ ಎಂಬುದಾಗಿ ತಿಳಿದುಕೊಳ್ಳಿರಿ. ಇಲ್ಲಿ ಏನು ಹೇಳುತ್ತದೆ ನೋಡಿರಿ. ಯೇಸು 2 ಸಾಮ್ಯಗಳ ಮರಗಳ ಬಗ್ಗೆ ಹೇಳಿದರು. ಒಂದು ಅಂಚೂರದ ಮರ ಮತ್ತು ಇನ್ನೊಂದು ಎಲ್ಲ ಮರಗಳು. ಇವು ಏನನ್ನು ಪ್ರತಿನಿಧಿಸುತ್ತದೆ? ಅವರು ರಾಷ್ಟ್ರ ಮತ್ತು ರಾಷ್ಟ್ರಗಳನ್ನು ಸಂಕೀರ್ತಿಸುತ್ತಾರೆ. ಎಲ್ಲ ಮರಗಳು ಎಂದದು ಹೇಳಿದಾಗ ಇದು ಎಲ್ಲ ರಾಷ್ಟ್ರಗಳನ್ನು ಸೂಚಿಸುತ್ತದೆ. ಆದ್ದರಿಂದ ನಾವು ಪ್ರಪಂಚದ ರಾಷ್ಟ್ರಗಳ ಬಗ್ಗೆ ಯೋಚಿಸಿದರೆ ಸೋವಿಯತ್ ಒಕ್ಕೂಟವು ಈಗ ವಿಸರ್ಜಿಸಲ್ಪಟ್ಟಿದೆ ಮತ್ತು ಸ್ವತಂತ್ರ ರಾಜ್ಯ ಆಗಿ ಕಾಮನ್ವೆಲ್ತ್ ರೂಪುಗೊಂಡಿದೆ. ಒಂದು ಕಾಲದಲ್ಲಿ ಸೋವಿಯತ್ ಒಕ್ಕೂಟದಿಂದ ಪ್ರದೇಶದಲ್ಲಿ ಈಗ ಸುಮಾರು 12 ಆಡಳಿತ ವಿಭಾಗಗಳ ಒಕ್ಕೂಟವಿದೆ. ಹಲವಾರು ಹೊಸ ದೇಶಗಳು ಅಸ್ತಿತ್ವಕ್ಕೆ ಬಂದಿವೆ. 2ನೆಯ ಮಹಾಯುದ್ಧದ ಅಂತ್ಯದ ಮೊದಲು ಈ ಜಗತ್ತಿನಲ್ಲಿ ಸುಮಾರು 60 ರಾಷ್ಟ್ರಗಳಿದ್ದವು. 2ನೇ ಮಹಾಯುದ್ಧ ಮುಗಿಯುವ ಮುನ್ನ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸೂರ್ಯ ಎಂದಿಗೂ ಅಸ್ತಮಿಸದ ಭೂಮಿ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಇದು ಜನರು ಹೇಳುತ್ತಾರೆ. ಯಾಕೆಂದರೆ ಬ್ರಿಟನ್ ಪ್ರಪಂಚಾದ್ಯಂತ ಅನೇಕ ಭೂಪ್ರದೇಶಗಳ ಮೇಲೆ ಪ್ರಭುತ್ವವನ್ನು ಹೊಂದಿದ್ದಾರೆ. ಸೂರ್ಯನ ಬೆಳಕು ಯಾವಾಗಲೂ ತಮ್ಮ ಪ್ರದೇಶದಲ್ಲಿ ಪ್ರಕಾಶಿಸುತ್ತದೆ ಎಂಬುದಾಗಿ ತೋರುತ್ತದೆ. ಆದರೆ 2ನೇ ಮಹಾಯುದ್ಧದ ಕಾಲದಲ್ಲಿ ಈ ರಾಷ್ಟ್ರಗಳಲ್ಲಿ ಹೆಚ್ಚಿನವು ಸ್ವತಂತ್ರವಾದವು. ಈಗ ಜಗತ್ತಿನಲ್ಲಿ 180ಕ್ಕೂ ಹೆಚ್ಚು ದೇಶಗಳಿವೆ. ಇಲ್ಲಿ ಬೈಬಲ್ನಲ್ಲಿ ಅದು ಹೇಳುತ್ತದೆ ನೋಡಿ, ಎಲ್ಲ ಮರಗಳು
ಅವರು ಎಲೆಗಳು ಮೊಳಕೆಯೊಡೆದಾಗ, ಅವರು ಪುನಃಸ್ಥಾಪಿಸಿದಾಗ ಮರಗಳಲ್ಲಿ ಒಂದು ಅಂಚೂರದ ಮರವು ಇಸ್ರಾಯೇಲ್ ರಾಷ್ಟ್ರವನ್ನು ಪ್ರತಿನಿಧಿಸುತ್ತದೆ. ಹಾಗಾದರೆ ನೀವು ನೋಡಿ, 2000 ವರ್ಷಗಳ ಹಿಂದೆ ಕಣ್ಮರೆಯಾದ ಇಸ್ರಾಯೇಲ್ ಮತ್ತು ಪ್ರಪಂಚದ ಇದರ ಎಲ್ಲ ರಾಷ್ಟ್ರಗಳು ಸ್ವತಂತ್ರವಾದಾಗ ಇದು ಏನನ್ನು ಸೂಚಿಸುತ್ತದೆ? ಇನ್ನೊಮ್ಮೆ ಓದೋಣ, ವಾಕ್ಯ 29. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಚೂರ ಮುಂದಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕಾಲವು ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತು ಎಂಬುದಾಗಿ ನೀವು ತಿಳ್ಕೊಳ್ಳುತ್ತೀರಿ. ಹಾಗೆಯೇ ನೀವು ಸಹ ಇವುಗಳನ್ನು ಆಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವಾದ ಎಂಬುದಾಗಿ ತಿಳ್ಕೊಳ್ಳಿರಿ. ಜನರಿಗೆ ಬೈಬಲ್ ತಿಳಿದಿಲ್ಲವಾದ್ದರಿಂದ ಎಲ್ಲ ರಾಷ್ಟ್ರಗಳು ಸ್ವತಂತ್ರವಾಗುವುದು ಬಹಳ ಮತ್ತು ಇಸ್ರಾಯೇಲ್ ಕೂಡ ಸ್ವತಂತ್ರವಾಗುವುದು ಮಹತ್ವ ಅವರಿಗೆ ತಿಳಿದಿಲ್ಲ. ಈ ಸಂಗತಿಗಳು ಏಕೆ ಸಂಭವಿಸುತ್ತದೆ ಅಥವಾ ಇದರ ಹಿಂದೆ ಏನಿದೆ ಎಂಬುದಾಗಿ ಅವರಿಗೆ ತಿಳಿದಿಲ್ಲ. ಇದು ಹಿಂದೆ ಎಂದಿಗೂ ಸಂಭವಿಸಿಲ್ಲ. ಆದರೆ ಈ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸ್ವಾತಂತ್ರ್ಯಕ್ಕಾಗಿ ಕೂಗುತ್ತವೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಒತ್ತಾಯಿಸುತ್ತದೆ. ಈ ಎಲ್ಲ ವಿಷಯಗಳ ಅರ್ಥವೇನು? ಇಸ್ರಾಯೇಲ್ ಪುನಃಸ್ಥಾಪನೆಯ ಮಹತ್ವವೇನು? ದೇವರ ರಾಜ್ಯವು ಹತ್ತಿರದಲ್ಲಿ ಇದೆ ಎಂಬುದಾಗಿ ಅರ್ಥ. ಆದ್ದರಿಂದ ಈ ಪ್ರಪಂಚದ ಇತಿಹಾಸವು ದೇವರ ರಾಜ್ಯವನ್ನು ಸ್ಥಾಪಿಸುವ ಗುರಿಯೊಂದಿಗೆ ಘಟನೆಗಳ ಕೋರ್ಸ್ ಆಗಿದೆ. ಯೇಸು ಇವುಗಳು ಸಂಭವಿಸುವುದನ್ನು ನೀವು ನೋಡಿದಾಗ ದೇವರ ರಾಜ್ಯವು ಹತ್ತಿರದಲ್ಲಿದೆ ಎಂಬುದಾಗಿ ನೀವು ತಿಳಿದಿದ್ದೀರಿ. ಆದರೆ ಈ ಬಗ್ಗೆ ಯೋಚಿಸಿ, ನೀವು ದೇವರ ರಾಜ್ಯವನ್ನು ಪ್ರವೇಶಿಸಲು ಸಿದ್ಧವಾಗಿದ್ದೀರಾ? ದೇವರ ರಾಜ್ಯವು ಯಾರಿಗೂ ಮತ್ತು ಎಲ್ಲರಿಗೂ ತಿಳಿದಿರುವುದಿಲ್ಲ. ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ಅವರು ಮತ್ತೆ ಹುಟ್ಟದೆ ಹೊರತು ಯಾರು ದೇವರ ರಾಜ್ಯವನ್ನು ನೋಡಲಾಗುವುದಿಲ್ಲ. ನೀವು ನೀರು ಮತ್ತು ಆತ್ಮದಿಂದ ಹುಟ್ಟದ ಹೊರತು ಯಾರು ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಯೇಸು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದನು. ದೇವರ ರಾಜ್ಯವು ಹತ್ತಿರದಲ್ಲಿದೆ. ಆದರೆ ಜನರು ಇತರ ವಿಷಯಗಳಲ್ಲಿ ತುಂಬ ನಿರತರಾಗಿದ್ದಾರೆ. ದೇವರ ರಾಜ್ಯವು ಹತ್ತಿರದಲ್ಲಿದೆ ಎಂಬುದಾಗಿ ನಾವು ನಮ್ಮ ಕಣ್ಣುಗಳ ಮುಂದೆ ಸ್ಪಷ್ಟವಾಗಿ ನೋಡಬಹುದು ಅಲ್ಲವೇ? ಮತ್ತು ಇನ್ನು ಜನರು ಅಲ್ಲಿ ಪ್ರವೇಶಿಸಲು ತಯಾರಿ ಮಾಡುವುದಿಲ್ಲ. ನೀವು ಮತ್ತೆ ಹುಟ್ಟದಿದ್ದರೆ ನೀವು ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಹಳೆಯ ಒಡಂಬಡಿಕೆಗೆ ತಿರುಗೋಣ. ಯೆಹೆಜ್ಕೇಲನ ಪುಸ್ತಕ ಅಧ್ಯಾಯ 36. ಇದು ಯೆರೆಮೀಯ ನಂತರ ಸರಿಯಾಗಿದೆ. ಯೆಹೆಜ್ಕೇಲ್ ಪುಸ್ತಕ ಅಧ್ಯಾಯ 36. ಯೆಹೆಜ್ಕೇಲ್ 36. ಈ ಭಾಗದ ಹಿನ್ನೆಲೆಯ ಬಗ್ಗೆ ನಾನು ಸ್ವಲ್ಪ ಮಾತನಾಡಲು ಬಯಸುತ್ತೇನೆ ಮತ್ತು ಅನಂತರ ನಾವು ಅದನ್ನು ಓದೋಣ. ನೀವು ಇಲ್ಲಿ ನೋಡಿದರೆ 3500 ವರ್ಷಗಳ ಹಿಂದೆ ಮೋಶೆಯು ಇಸ್ರಾಯೇಲರನ್ನು ಈ ದೇಶಕ್ಕೆ ಕರೆದೊಯ್ದಿದ್ದರು. ಅವರು ಸೀನಾಯಿ ಪರ್ವತದಲ್ಲಿ ಕಟ್ಟಳೆಗಳನ್ನು ಸ್ವೀಕರಿಸಿದರು ಮತ್ತು ನಂತರ ಅವರು ಹೋದರು. ಅವರು ಏಲಾತ್ ಎಂಬುದಾಗಿರುವ ಸ್ಥಳವನ್ನು ದಾಟಿ ಹೋದರು. ತದನಂತರ ಅವರು ಇಲ್ಲಿಗೆ ಬಂದಾಗ ಅವರು ಕೆಲವು ಜನರನ್ನು ಕಾನಾನ್ ದೇಶಕ್ಕೆ ಕಳಿಸಿದರು. ಪುರುಷರನ್ನು ಕಳಿಸಲಾಯಿತು ಮತ್ತು ಭೂಮಿಯನ್ನು ಸುತ್ತಿ ನೋಡಲು ಕಳಿಸಿದರು. ಈ ಜನರು ಹಿಂದಿರುಗಿದಾಗ ಅವರು ತಮ್ಮೊಂದಿಗೆ ದೈತ್ಯಾಕಾರದ ದ್ರಾಕ್ಷಿಯ ಗೊಂಚಲು ಹೊತ್ತೊಯ್ದರು. ಅದು ಎಷ್ಟು ದೊಡ್ಡದಾಗಿ ಎಂದರೆ 2 ಜನರು ಅನ್ನು ಕಂಬದಿಂದ ಅಮಾನತುಗೊಳಿಸಿದರು. ಹಾಲು ಮತ್ತು ಜೇನುತುಪ್ಪದಿಂದ ಹರಿಯುವ ಭೂಮಿ ಎಂಬುದಾಗಿ ಕರೆಯಲ್ಪಡುವಂಥ ಈ ಭೂಮಿ, ಕಾನಾನಿನ ಈ ಭರವಸೆಯ ಭೂಮಿ ಅತ್ಯಂತ ಫಲವತ್ತಾಗಿ ಮತ್ತು ಕೃಷಿಗೆ ತುಂಬ ಒಳ್ಳೆಯದಾಗಿತ್ತು. ಇದು ವಾಸಿಸಲು ನಿಜವಾಗಿಯೂ ಉತ್ತಮ ಸ್ಥಳವಾಗಿತ್ತು. ಆದರೆ ನಾವು ನೋಡಿದಂತೆ ಕಳೆದ ಬಾರಿ AD 70ರಲ್ಲಿ ಇಸ್ರಾಯೇಲ್ ನಾಶವಾಯಿತು ಮತ್ತು ಅದರ ನಂತರ ಈ ಭೂಮಿ ಸಂಪೂರ್ಣವಾಗಿ ನಿರ್ಜನವಾಯಿತು. ಇದಕ್ಕೆ ಕಾರಣ ಕ್ರಿಸ್ತಶಕ 70ರ ನಂತರ ಮಳೆ ಈ ಭೂಮಿಯಲ್ಲಿ ಬೀಳುವುದನ್ನು ನಿಲ್ಲಿಸಿದೆ. ಇಂದಿಗೂ ಹಾಗೆಯೇ ಇದೆ. ನೀವೀಗ ಇಸ್ರಾಯೇಲ್ಗೆ ಹೋದರೆ ಚಳಿಗಾಲದಲ್ಲಿ ಕೆಲವು ಬಾರಿ ಮಳೆಯಾಗುತ್ತದೆ, ಆದರೆ ವರ್ಷದ ಉಳಿದ ಭಾಗಗಳಲ್ಲಿ ಮಳೆಯಾಗುವುದಿಲ್ಲ. ಬೇಸಿಗೆಯಲ್ಲಿ ಅಥವಾ ಶರತ್ಕಾಲದಲ್ಲಿ ಅಲ್ಲ, ಸುಮ್ಮನೆ ಮಳೆ ಬರುವುದಿಲ್ಲ. ಆದ್ದರಿಂದ ಕಳೆದ 1900 ವರ್ಷಗಳಲ್ಲಿ ಭೂಮಿ ಸಂಪೂರ್ಣವಾಗಿ ನಿರ್ಜನವಾಯಿತು. ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸಿದಾಗ ಅದು ಹಾಲು ಮತ್ತು ಜೇನುತುಪ್ಪದಿಂದ ಹರಿಯುವ ಫಲವತ್ತಾಗಿತ್ತು ಮತ್ತು ಅವರು ಅಲ್ಲಿ ವಾಸಿಸುತ್ತಿದ್ದಾಗ ಅದು ಹಾಗೆಯೇ ಇತ್ತು. ಆದರೆ ಅವರು ಹೋದ ನಂತರ ಅದು ನಿರ್ಜನವಾಯಿತು. ಆದರೆ ಈಗ
ಇಸ್ರಾಯೇಲರು ಮತ್ತೊಮ್ಮೆ ತಮ್ಮ ಭೂಮಿಗೆ ಮರಳಲು ಪ್ರಾರಂಭಿಸಿದ್ದಾರೆ ಮತ್ತು ಭೂಮಿ ಮತ್ತೆ ಸಂಪೂರ್ಣವಾಗಿ ಫಲವತ್ತಾಗುತ್ತಿದೆ. ಇದು ವಿಚಿತ್ರ ಎಂದು ನಿಮಗೆ ಅನಿಸುವುದಿಲ್ಲವೇ? ಇಸ್ರಾಯೇಲರು ಅಲ್ಲಿ ವಾಸಿಸುತ್ತಿದ್ದಾಗ ಭೂಮಿ ಫಲವತ್ತಾಗಿತ್ತು, ಆದರೆ ಅವರು ಹೋದಾಗ ಅದು ನಿರ್ಜನವಾಯಿತು. ಮತ್ತು ಈಗ ಅವರು ಹಿಂತಿರುಗುತ್ತಿದ್ದಾರೆ, ಅದು ಮತ್ತೆ ಫಲವತ್ತಾಗಿದೆ. ಇದನ್ನು ಮಾಡುತ್ತಿರುವುದು ಯಾರು? 36ನೇ ಅಧ್ಯಾಯ ವಾಕ್ಯ 1ರಿಂದ ಓದೋಣ. ನರಪುತ್ರನೇ, ನೀನು ಇಸ್ರಾಯೇಲಿನ ಪರ್ವತಗಳಿಗೆ ಈ ದೇವೋಕ್ತಿಯನ್ನು ನುಡಿ. ಇಸ್ರಾಯೇಲಿನ ಪರ್ವತಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಶತ್ರುವು ನಿಮ್ಮನ್ನು ನೋಡಿ ಆಹಾ ಎನ್ನುತ್ತಾ, ಈ ಪುರಾತನ ದುರ್ಗಗಳು ನಮ್ಮ ವಶವಾಗಿವೆ ಎಂದು ಹೀಗಿಕೊಂಡದರಿಂದ ಈ ದೈವೋಕ್ತಿಯನ್ನು ನುಡಿಯಬೇಕೆಂದು ಕರ್ತನಾದ ಯೆಹೋವನು ಅಪ್ಪಣೆಯಾಯಿತು. ಇಲ್ಲಿ ಅವರು ಅನ್ಯ ಜನರನ್ನು ಸೂಚಿಸುತ್ತದೆ. ಎಲ್ಲ ಕಡೆಯೂ ತುಳಿಯಲ್ಪಟ್ಟು ಹಾಳಾದ ನೀವು ಜನಾಂಗಗಳಲ್ಲಿ ಉಳಿದವರು ವಶವಾಗುತ್ತೀರಲ್ಲ. ಹರಟೆಗಾರರ ಬಾಯಿಗೆ ಬಿದ್ದ ಜನರು ದೂಷಣೆಗೆ ಗುರಿಯಾಗಿದ್ದೀರಲ್ಲ. ಆದ್ದರಿಂದ ಇಸ್ರಾಯೇಲ್ ದೇಶವು ಸಂಪೂರ್ಣವಾಗಿ ನಿರ್ಜನವಾಯಿತು ಮತ್ತು ಅಪಹಾಸ್ಯವಾಗಿತ್ತು. ಅದನ್ನು ನಿಂದಿಸಿ ಅಪಹಾಸ್ಯ ಮಾಡಲಾಗಿತ್ತು. ವಾಕ್ಯ 7ಗೆ ಹೋಗೋಣ. 7ನೇ ವಾಕ್ಯ. ಆದ ಕಾರಣ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಸುತ್ತಣ ಆ ಅನ್ಯ ಜನಾಂಗಗಳೇ ತಮ್ಮ ಮೇಲೆ ಬಿದ್ದು ಅವಮಾನವನ್ನು ಅನುಭವಿಸುವುದು ಖಂಡಿತ ಎಂದು ಕೈ ಎತ್ತಿ ಪ್ರಮಾಣ ಮಾಡಿದ್ದೇನೆ. ಈಗ ಇಸ್ರಾಯೇಲ್ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅವರು ಸುತ್ತಲಿನ ರಾಷ್ಟ್ರಗಳು ನಾಚಿಕೆ ಪಡುತ್ತವೆಂಬುದಾಗಿ ಹೇಳುತ್ತದೆ. 8ನೇ ವಾಕ್ಯ. ಇಸ್ರಾಯೇಲ್ನ ಪರ್ವತಗಳೇ, ನಿಮ್ಮ ಗಿಡಗಳು ರೆಂಪೆಗಳನ್ನು ಹರಡಿಕೊಂಡು ನನ್ನ ಜನರಾದ ಇಸ್ರಾಯೇಲಿಗೆ ಫಲ ಕೊಡುವವು. ಅದರ ಬರುವಿಕೆಯು ಸಮೀಪವಾಯಿತು. ಈಗ ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ನಿಮ್ಮಲ್ಲಿ ಗೇಯುವವರು ಬಿತ್ತುವರು. ಆದ್ದರಿಂದ ಇಲ್ಲಿ ಏನು ಹೇಳುತ್ತದೆ ಎಂಬುದನ್ನು ನೋಡಿರಿ. ವಿಚಿತ್ರವಾಗಿ ಕಂಡರೂ ಸಂಪೂರ್ಣ ನಿರ್ಜನವಾಗಿದ್ದ ಇಸ್ರಾಯೇಲ್ ದೇಶ ಈಗ ಅತ್ಯಂತ ಫಲಭರಿತವಾಗಿದೆ. ನಾನಿಂದು ಇದನ್ನೆಲ್ಲ ವಿವರಿಸುವುದನ್ನು ಮುಂದುವರಿಸುತ್ತೇನೆ. ಆದರೆ ನಾನು ಹೇಳುವುದನ್ನು ನೀವು ನಂಬದಿದ್ದರೆ ನೀವು ಯಾವಾಗಲೂ ಇಸ್ರಾಯೇಲಿಗೆ ಭೇಟಿ ನೀಡಿ ಮತ್ತು ನೀವೇ ನೋಡಬಹುದು. ನೀವೇ ಇದನ್ನು ನೋಡಲು ಬಯಸಿದರೆ ಹೋಗಿ ಇಸ್ರಾಯೇಲಿಗೆ ಭೇಟಿ ನೀಡಿ. ಆದರೆ ನಿಮ್ಮೊಂದಿಗೆ ಬೈಬಲನ್ನು ತೆಗೆದುಕೊಳ್ಳಿರಿ. ಕೈಯಲ್ಲಿ ಬೈಬಲ್ನೊಂದಿಗೆ ಅಲ್ಲಿ ಹೊಲಗಳನ್ನು ನೀವೇ ನೋಡಿರಿ. ಯುರೋಪ್ನಲ್ಲಿ, ಸ್ಪೇನಿನಲ್ಲಿ ಜನರು ಇಸ್ರಾಯೇಲ್ನಿಂದ ಮ್ಯಾಂಟರಿಗಳನ್ನು ತಿನ್ನುವುದನ್ನು ನೀವು ಕಾಣುತ್ತೀರಿ. ಇಸ್ರಾಯೇಲ್ನ ಮ್ಯಾಂಟರಿಗಳನ್ನು ಕೆಂಪು ಮತ್ತು ನಿಜವಾಗಿಯೂ ಚೆನ್ನಾಗಿ ಸ್ವೀಟಾಗಿ ಇರುವುದು. ಮತ್ತು ಇಸ್ರಾಯೇಲಿನ ಆಲಿವ್ ಎಣ್ಣೆ ಮರಗಳಿಂದ ತುಂಬಿದ ಹೊಲಗಳಿವೆ. ಭೂಮಿ ಅತ್ಯಂತ ಫಲವತ್ತಾಗಿ ಮಾರ್ಪಟ್ಟಿದೆ. ಇಸ್ರಾಯೇಲರು ತರಕಾರಿಗಳನ್ನು ಮತ್ತು ಗೋಧಿಯನ್ನು ನೆಟ್ಟಿದ್ದಾರೆ. ಅವರ ಕೃಷಿ ಪದ್ಧತಿ ಬಹಳ ಪ್ರಭಾವಶಾಲಿಯಾಗಿದೆ. ನಾನು ಇದನ್ನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಿದ್ದೇನೆ. ನಾನು ವೈಯಕ್ತಿಕ ಅನುಭವದಿಂದ ಈ ಬಗ್ಗೆ ಮಾತಾಡುತ್ತಿದ್ದೇನೆ. ಆದರೆ ಮೊದಲು ಇಸ್ರಾಯೇಲ್ ದೇಶವು ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಇದು ಸಂಪೂರ್ಣ ಮರುಭೂಮಿಯಾಗಿತ್ತು. ಆದರೆ ಈಗ ಇಸ್ರಾಯೇಲರು ತಮ್ಮ ದೇಶಕ್ಕೆ ಹಿಂದಿರುಗಿದ್ದಾರೆ. ಅದನ್ನು ಪುನಃಸ್ಥಾಪಿಸಲಾಗುತ್ತಿದೆ. 34ನೇ ವಾಕ್ಯ. ಈಗ ಹಾದು ಹೋಗುವವರೆಲ್ಲರ ಕಣ್ಣೆದುರಿಗೆ ಬೀಡು ಬಿದ್ದು ಕಾಡುವ ಭೂಮಿಯನ್ನು ಗೆಯ್ಯುವರು. ಆಗ ಜನರು, ಕಾಡಾಗಿದ್ದ ಈ ದೇಶವು ಏದೆನ್ ಉದ್ಯಾನದಂತೆ ಕಳಗಳಿಸುತ್ತದೆ. ಬಿದ್ದು ಹೋಗಿ ಹಾಳುಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲುಗಳಿಂದ ಕೂಡಿ ಜನಭರಿತರಾಗಿದೆಯಲ್ಲ ಎಂದು ಹೇಳುವರು. ಯೆಹೋವನಾದ ನಾನೇ ಬಿದ್ದು ಹೋದದನ್ನು ಕಟ್ಟಿ ಹಾಳಾದದನ್ನು ಬೆಳೆಸಿದ್ದೇನೆಂಬುದನ್ನು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ. ಇದರ ಅರ್ಥವೇನೆಂದರೆ ಯೋಚಿಸೋಣ. ಯೆಗೆಜ್ಕೇಲಿನ ಈ ಪುಸ್ತಕವು ಸುಮಾರು 2500 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿತ್ತು. ಇದನ್ನು ಪ್ರವಾದಿ ಯೆರೆಮೀಯನ ಕಾಲಾವಧಿಯಲ್ಲಿ ಬರೆಯಲಾಗಿತ್ತು. ಈ ವಾಕ್ಯದಲ್ಲಿ ಇಸ್ರಾಯೇಲ್ ದೇಶವು ನಿರ್ಜನವಾಗಿತ್ತು ಎಂದು ಹೇಳುತ್ತದೆ. ನಿರ್ಜನವಾಗಿದ್ದ ಈ ದೇಶವು ಏದೆನ್ ತೋಟದಂತೆ ಆಗುತ್ತದೆ ಎಂಬುದಾಗಿ ಇದು ಹೇಳುತ್ತದೆ. ಅದು ಏದೆನ್ ತೋಟದಂತೆ ಆಗುತ್ತದೆ. ಈಗ ಹೇಗಿದೆ? ನೀವು ಹೋಗಿ ನೋಡಿದರೆ ಇದು ನಿಮಗೆ ಕಾಣಿಸುತ್ತದೆ. ಬೆಟ್ಟಗಳ ಮೇಲೆ ದೊಡ್ಡ ಸಂಖ್ಯೆಯ ಮರಗಳನ್ನು ನೆಡಲಾಗಿದೆ. ಹೊಲಗಳು ಬೆಳೆಗಳಿಂದ ತುಂಬಿವೆ. ಕಿತ್ತಳೆ ಮರಗಳ ತೋಟಗಳನ್ನು ನಡೆಯಲಾಗಿದೆ. ಅವುಗಳನ್ನು ಪರಿಮಳವನ್ನು ದೂರದವರೆಗೆ ಆನಂದಿಸಬಹುದು. ಅದು ಅತ್ಯಂತ ಸುಂದರ ಭೂಮಿಯಾಗಿದೆ. ಇದು ಹೇಗೆ ಬಂತು? ಈಗ ಇದನ್ನು ನೋಡಿರಿ.
ಗಲೀಲಿ ಸಮುದ್ರ ಹತ್ತಿರ. ನೀವು ಮೃದು ಸಮುದ್ರದಿಂದ ಉತ್ತರಕ್ಕೆ ಪ್ರಯಾಣಿಸಿದರೆ ನೀವು ಗಲೀಲಿ ಸಮುದ್ರಕ್ಕೆ ಬರುತ್ತೀರಿ. ಗಲೀಲಿ ಸಮುದ್ರವು ಒಂದು ಸಿಹಿ ನೀರಿನ ಸರೋವರಿಯಾಗಿದೆ. ಇದು ಉಪ್ಪು ಅಲ್ಲ, ಇದು ಸಿಹಿ ನೀರು. ಗಲೀಲಿ ಸಮುದ್ರದ ನೀರು ಇಡೀ ದೇಶಕ್ಕೆ ನೀರುಣಿಸಲು ಶುದ್ಧ ನೀರನ್ನು ಒದಗಿಸುತ್ತದೆ. ನೀವು ಗಲೀಲಿಯ ಸಮುದ್ರದಿಂದ ಉತ್ತರಕ್ಕೆ ಹೋದರೆ ನೀವು ಹೆರ್ಮೋನ್ ಪರ್ವತಕ್ಕೆ ಬರುತ್ತೀರಿ. ಹೆರ್ಮೋನ್ ಪರ್ವತವು ಬೈಬಲ್ನಲ್ಲಿಯೂ ಕಂಡುಬರುತ್ತದೆ. ಈ ಪರ್ವತವು ಸಮುದ್ರ ಮಟ್ಟದಿಂದ ಸುಮಾರು 3000 ಮೀಟರ್ ಎತ್ತರದಲ್ಲಿದೆ. ನಾನು ಏಪ್ರಿಲ್ನಲ್ಲಿ ಅಲ್ಲಿಗೆ ಹೋಗಿ ಪರ್ವತದ ತುದಿಗೆ ಹೋದೆ. ನಾನು ಪರ್ವತದ ಮೇಲೆ ಸುಮಾರು 1/3 ಭಾಗಕ್ಕೆ ಬಂದಾಗ ನಾವು ಹಿಮ ರೇಖೆಯನ್ನು ತಲುಪಿದ್ದೇವೆ ಮತ್ತು ಎಲ್ಲವೂ ಹಿಮದಿಂದ ಆಮೃತವಾಗಿತ್ತು. ಅದು ಏಪ್ರಿಲ್ನಲ್ಲಿ. ಪಶ್ಚಿಮ ಭಾಗದಲ್ಲಿರುವಂಥ ಪರ್ವತದ ಮೇಲೆ ಲೆಬನನ್ ಇದೆ, ಉತ್ತರಕ್ಕೆ ಸಿರಿಯಾ ಇದೆ. ಇಲ್ಲಿ ಮಿಲಿಟರಿ ಉಪಸ್ಥಿತಿ ಇದೆ ಮತ್ತು ಜನರು ಅಲ್ಲಿ ಸ್ಕೀಯಿಂಗ್ಗೆ ಹೋಗುತ್ತಾರೆ. ನಾವು ಪರ್ವತದಿಂದ ಕೆಳಗೆ ಬರುತ್ತಿದ್ದಂತೆ ನಮಗೆ ಒಂದು ದೊಡ್ಡ ಜಲಪಾತ ಎದುರು ಆಯಿತು. ಅಲ್ಲಿ ಕಾರುಗಳು ನಿಂತಿದ್ದವು ಮತ್ತು ಜನರು ನಡೆದುಕೊಂಡು ಹೋಗುತ್ತಿದ್ದರು. ಆದ್ದರಿಂದ ನಾವು ಅವರನ್ನು ಹಿಂಬಾಲಿಸಿದೆವು. ಹಿಮವು ಕರಗಿ ಬೃಹತ್ ಜಲಪಾತವನ್ನು ಸೃಷ್ಟಿಸಿದೆ ಎಂಬುದಾಗಿ ನಾವು ಕಂಡುಕೊಂಡಿದ್ದೀವಿ. ಇದು ನಂಬಲಾಗದ ದೃಶ್ಯವಾಗಿತ್ತು. ಅದನ್ನು ತೆಗೆಯಲು ನೋಡಿ, ಈ ನೀರು ಗಲೀಲಿ ಸಮುದ್ರದವರೆಗೆ ಹರಿಯುತ್ತದೆ. ನಾನು ನಿಜವಾದ ಸೈಟಿಗೆ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ, ಯಾಕೆಂದರೆ ಅವರು ಸಾಮಾನ್ಯ ಜನರನ್ನು ಅಲ್ಲಿಗೆ ಪ್ರವೇಶಿಸಲು ಅನುಮತಿಸುವುದಿಲ್ಲ. ಆದರೆ ಅವರು ಈಗಾಗಲೇ ಪರ್ವತದ ಮೇಲೆ ಬೃಹತ್ ಸಂಪರ್ಕ ಪೈಪನ್ನು ಸ್ಥಾಪಿಸಿದ್ದಾರೆ. ಇದು ತುಂಬ ದೊಡ್ಡ ಪೈಪ್ ಆಗಿತ್ತು. ಟ್ರಕ್ ಅದರೊಳಗೆ ಮತ್ತು ಹೊರಗೆ ಓಡಿಸಬಹುದು. ಮತ್ತು ಕರಗಿದ್ದ ಹಿಮದಿಂದ ನೀರನ್ನು ಪೈಪ್ ಮೂಲಕ ಇಡೀ ದೇಶಕ್ಕೆ ನೀರಾವರಿ ಮಾಡುವ ಪೈಪುಗಳು ಮತ್ತು ಸ್ಪ್ರಿಂಗ್ಗಳ ಸಂಪೂರ್ಣ ವ್ಯವಸ್ಥೆಗೆ ಚಾನೆಲ್ ಮಾಡಲಾಗಿದೆ. ಹೀಗಾಗಿ ಈಗಂತೆ ವರ್ಷ ಇಡೀ ಮಳೆ ಬಾರದಿದ್ದರೂ ಕೂಡ ಸ್ವಿಚ್ ಹಾಕಿದರೆ ಸಾಕು, ಹೊಲಗಳು ಎಲ್ಲ ನೀರಿನಿಂದ ತುಂಬುತ್ತದೆ. ನೀರು ಚಿಮುಕಿಸಿ ಮಣ್ಣಿನ ಮೇಲೆ ಬೀಳುತ್ತದೆ. ಈ ಬಗ್ಗೆ ಯೋಚಿಸೋಣ. ಈ ಪ್ರದೇಶವು 1900 ವರ್ಷಗಳವರೆಗೆ ವಾಗಿತ್ತು. ಸೂರ್ಯನು ಭೂಮಿಯ ಮೇಲೆ ಬೆಳಗಿದನು ಮತ್ತು ಮಣ್ಣಿನಲ್ಲಿ ಸಾಕಚನಗವಿತ್ತು. ಹಾಗಾಗಿ ಗೊಬ್ಬರದ ಅಗತ್ಯವಿರುವುದಿಲ್ಲ, ಅದಕ್ಕೆ ನೀರು ಬೇಕಿತ್ತು. ಹಾಗಾಗಿ ಕೃಷಿ ಕಾರ್ಯಗಳು ಗೆರಿಗೆದರಿವೆ. ನಾವು ಅಲ್ಲಿನ ಮೂಲಗಳ ಹಿಂದೆ ಓಡುತ್ತಿದ್ದಂತೆ ಸ್ಪ್ರಿಂಕ್ಲರ್ನಿಂದ ಸೃಷ್ಟಿಯಾದ ನೀರಿನ ಹನಿಗಳಿರುವಂಥ ಮೋಡಗಳನ್ನು ನಾನು ನೋಡಿದೆ. ಇಲ್ಲಿ ಏನು ಹೇಳ್ತದೆ ಅಂತ ನೋಡಿರಿ. ವಾಕ್ಯ 35. ಆಗ ಜನರು, ಕಾಡಾಗಿದ್ದ ಈ ದೇಶವು ಏದನ್ ಉದ್ಯಾನದಂತೆ ಕಳವಳಿಸುತ್ತದೆ. ಬಿದ್ದು ಹೋಗಿ ಹಾಳುಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲುಗಳಿಂದ ಕೂಡಿ ಜನಭರಿತವಾಗಿವಲ್ಲ ಎಂದು ಹೇಳುವರು. ಈ ಬಗ್ಗೆ ಅಸ್ಪಷ್ಟವಾಗಿ ಯೋಚಿಸಬೇಡಿ. 2500 ವರ್ಷಗಳ ಹಿಂದೆ ದಾಖಲಿಸಲ್ಪಟ್ಟ ಈ ಪದಗಳು ಇಂದು ನಿಖರವಾಗಿ ಅವರು ಬರೆದಿರುವಂತೆಯೇ ನೆರವೇರುತ್ತದೆ. ಈ ರೀತಿ ಯೋಚಿಸೋಣ. ದೇವರು ಸತ್ತಿದ್ದಾನೆ ಮತ್ತು ಅಸ್ತಿತ್ವದಲ್ಲಿಲ್ಲ ಎಂದು ನೀತ್ವೆ ಹೇಳಿದರು. ಆದರೆ ಅದು ನಿಜವಾಗಿದ್ದರೆ ಬೈಬಲಿಂದ ಈ ಪದಗಳನ್ನು ಹೇಳುವಂತೆ ಘಟನೆಗಳು ನಿಖರವಾಗಿ ಹೊರಹೊಮ್ಮುತ್ತವೆ. ನೀವೇನೇ ಯೋಚಿಸ್ತೀರಿ? ಬೈಬಲ್ನ ಈ ಮಾತುಗಳು ಜೀವಂತವಾಗಿರುವುದರಿಂದ ಮತ್ತು ಈ ಮಾತುಗಳನ್ನು ಹೇಳಿದ ದೇವರು ಸಹ ಜೀವಂತವಾಗಿರುವುದರಿಂದ ಘಟನೆಗಳು ಇಲ್ಲಿ ಬರೆದಂತೆಯೇ ನಿಖರವಾಗಿ ಹೊರಹೊಮ್ಮುತ್ತಿವೆ ಅಲ್ಲವೇ? ಅದು ನಿಜವಲ್ಲವೇ? ದೇವರು ಬದುಕಿಲ್ಲವೇ? ಬೈಬಲ್ನ ಮಾತುಗಳು ಜೀವಂತವಾಗಿವೆ ಅಲ್ಲವೇ? ಈ ಮಾತುಗಳು ಬರೆದು ಸಾವಿರಾರು ವರ್ಷಗಳ ಅನಂತರ ಸತ್ಯವಾದವು ಎಂಬ ಅಂಶವು ಇದನ್ನು ಸಾಬೀತುಪಡಿಸುವುದಿಲ್ಲವೇ? ನೀವಿಲ್ಲಿ ನೋಡಿದರೆ ವಾಕ್ಯ 36ರಲ್ಲಿ ಹೇಳುತ್ತದೆ, ಯೆಹೋವನಾದ ನಾನೇ ಬಿದ್ದು ಹೋದದನ್ನು ಕಟ್ಟಿ ಹಾಳಾದದನ್ನು ಬೆಳೆಸಿದ್ದೇನೆಂಬುದನ್ನು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ದಯವಿಟ್ಟು ನನ್ನ ನಂತರ ಇದನ್ನು ಪುನರಾವರ್ತಿಸಿರಿ. ನಾನು ಕರ್ತನು, ಮಾತನಾಡಿದ್ದನ್ನೇ ಮತ್ತು ನಾನು ಅದನ್ನೇ ಮಾಡುತ್ತೇನೆ. ಇದನ್ನು ನೋಡಿರಿ, ಅದು ಹೇಳುತ್ತದೆ ನಾನು ಕರ್ತನು. ಏಕೆಂದರೆ ದೇವರು ಮಾತಾಡಿದ್ದಾನೆ ಮತ್ತು ಅವನು ಅದನ್ನು ಮಾಡುತ್ತೇನೆ ಎಂದು ಹೇಳಿದನು ಮತ್ತು ನಾನು ಅದನ್ನು ಮಾಡುತ್ತೇನೆ ಎಂದವರು ಹೇಳಿದರಿಂದ ಅದು ಈಗ ನೆರವೇರುತ್ತೆ. ಈಗ ಬಗ್ಗೆ ಯೋಚಿಸಿರಿ. ದೇವರು ಇದ್ದಾನೆ ಇಲ್ಲವೇ? ಇದು ಇಲ್ಲಿನ ವಿಚಾರ. ಬೈಬಲ್ನ ಮಾತುಗಳು ನಿಜವೋ ಇಲ್ಲವೋ? ಇದೇ ನನ್ನ ಯೋಚನೆ.
ನಾನು ಈ ವಿಷಯಕ್ಕೆ ಸಂಭವಿಸಿದ ಪ್ರತಿಯೊಂದು ಭಾಗಕ್ಕೂ ತಿರುಗಿ ನಿಮಗೆ ಎಲ್ಲವನ್ನು ವಿವರಿಸಿದ್ದಾರೆ. ನಾನು ಬಹಳ ಸಮಯ ಮಾತನಾಡಬೇಕಾಗಿತ್ತು, ಆದರೆ ನಾವು ಇಲ್ಲಿಯವರೆಗೆ ಓದಿದ ವಿಷಯದಿಂದಲೂ ಬೈಬಲ್ ಖಂಡಿತವಾಗಿಯೂ ಸತ್ಯವಾಗಿದೆ ಮತ್ತು ಈ ಮಾತುಗಳನ್ನು ಹೇಳಿದ ದೇವರು ಜೀವಂತ ದೇವರು ಎಂದು ನಾವು ನೋಡಬಹುದು. ದೇವರು ಈ ಜಗತ್ತನ್ನು ವೈಜ್ಞಾನಿಕವಾಗಿ ಮತ್ತು ತನ್ನ ಮಾತಿನ ಮೂಲಕ ಸೃಷ್ಟಿಸಿದನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ಕಾನೂನಿನ ಪ್ರಕಾರ ಎಲ್ಲವನ್ನು ರಚಿಸಿದರು. ದೇವರು ತನ್ನ ವಾಕ್ಯಕ್ಕೆ ಅನುಗುಣವಾಗಿ ಮಾನವ ಕುಲದ ಇತಿಹಾಸವನ್ನು ನಿಯಂತ್ರಿಸುತ್ತಿದ್ದಾನೆ. ಇದು ತುಂಬ ಸ್ಪಷ್ಟವಾಗಿದೆ ಅಲ್ಲವೇ? ಮತ್ತು ಒಂದು ದಿನ ನೀವು ದೇವರನ್ನು ಭೇಟಿಯಾಗಬೇಕು. ಹಿಂದಿನ ಉಪನ್ಯಾಸದ ಸಮಯದಲ್ಲಿ ನಾವು ಇದನ್ನು ಓದಿದ್ದೇವೆ. ಆದರೆ ಪ್ರಕಟಣೆ ಅದೇ 21ರಲ್ಲಿ ಅದು ಹೇಳುತ್ತದೆ, ಇದೆಲ್ಲ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಈಗ ದೇವರ ನಿವಾಸ ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವವನು, ಅವರು ಆತನಿಗೆ ಪ್ರಜೆಗಳಾಗಿರುವವರು. ದೇವರು ತಾನೇ ಅವರ ಸಂಗಡ ಇದೆ. ದೇವರು ಮನುಷ್ಯರೊಂದಿಗೆ ವಾಸವಾಗುವ ಸ್ಥಳ. ಇದು ಪ್ರೀತಿಯ ಶಾಶ್ವತ ಪ್ರಪಂಚ. ಕೆಲವು ದಿನ ಪ್ರತಿಯೊಬ್ಬ ವ್ಯಕ್ತಿಯು ದೇವರನ್ನು ಭೇಟಿಯಾಗಲೇಬೇಕು ಮತ್ತು ನೀವು ಅವನನ್ನು ಭೇಟಿಯಾದಾಗ ಅದು ನಿಮಗೆ ತೀರ್ಪು ಅಥವಾ ಶಾಶ್ವತ ಜೀವನದ ವಿಷಯವಾಗಿರುತ್ತದೆ. ಅದೊಂದು ಅಥವಾ ಇನ್ನೊಂದು ಆಗುತ್ತದೆ. ನೀವು ಇಷ್ಟಪಡುತ್ತೀರೋ ಇಲ್ಲವೋ, ಅದು ನಿಮಗೆ ಇಷ್ಟವಾಗದಿದ್ದರೂ ನೀವು ದೇವರ ಮುಂದೆ ತೀರ್ಪಿಗಾಗಿ ನಿಲ್ಲಲೇಬೇಕು. ನಿಮ್ಮ ಆತ್ಮವು ರಕ್ಷಣೆಯನ್ನು ನೀವು ಅನುಭವಿಸದಿದ್ದರೆ, ಆದರೆ ನಿಮ್ಮ ಆತ್ಮವು ಹೊಸದಾಗಿ ಹುಟ್ಟಿದ್ದರೆ ನೀವು ತುಂಬ ಸಂತೋಷದಿಂದ, ಆನಂದದಿಂದ, ಪೂರ್ಣ ಹೃದಯದಿಂದ, ಕೃತಜ್ಞತೆಯಿಂದ ದೇವರನ್ನು ಭೇಟಿಯಾಗುತ್ತೇವೆ. ಮನುಷ್ಯನು ಈ ಜಗತ್ತಿನಲ್ಲಿ ಹುಟ್ಟಿ ಬಾಳುವ ಉದ್ದೇಶವೂ ಅದೇ. ನಾವು ಕೇವಲ ಬದುಕುವುದಿಲ್ಲ ಮತ್ತು ಸಾಯುತ್ತೇವೆ ಮತ್ತು ಅದು ಅಂತ್ಯವಾಗಿದೆ. ಹಾಗೆ ಜೀವನ ವ್ಯರ್ಥವಲ್ಲ. ಈಗ ನಾವು ಯೆಹೆಜ್ಕೇಲ ಅಧ್ಯಾಯ 27ಗೆ ತಿರುಗೋಣ. 27ನೇ ಅಧ್ಯಾಯ 1ನೇ ವಾಕ್ಯದಿಂದ, ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬೆಳೆಸಿಕೊಂಡು ಬರುವಂತೆ ಮಾಡಿದನು. ಈಗ ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಹೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಎನ್ನುತ್ತಾನೆ, ಈಗ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆವು. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನು ಎತ್ತಿ ನುಡಿಯುತ್ತಿರಲು ಸದ್ದಾಯಿತು. ಈಗೋ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾಯಿತು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡಿದ್ವು, ಮಾಂಸವು ಹರಡಿಕೊಂಡಿತ್ತು, ಚರ್ಮವು ಮೇಲ್ಹೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನೆಂದೆನ್ನುತ್ತಾನೆ. ನೀನು ಚತುರ್ದುಃಖಗಳಿಂದ ಬೀಸಿ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದನು. ಈಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದ, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣವಂಶವು. ಈ ಎಲುಬುಗಳು ಯಾವುದು? ಈ ಒಣ ಮೂಳೆಗಳು ಯಾವುದು? ಆಗ ಉಸಿರು ಅವರನ್ನು ಪ್ರವೇಶಿಸಿದಾಗ ಅವರು ಜೀವಕ್ಕೆ ಬಂತವು. ಆದರೆ ಈ ಮೂಳೆಗಳು ಯಾವುವು? ಅವರು ಇಸ್ರಾಯೇಲ್ ಜನರು. ಈ ಮೂಳೆಗಳು ಇಸ್ರಾಯೇಲ್ ಜನರು. ಅವರು ಹೇಳುತ್ತಾರೆ, ನಮ್ಮ ಎಲುಬುಗಳು ಒಣಗಿ ಹೋಗಿವೆ ಮತ್ತು ನಮ್ಮ ಭರವಸೆ ಇಲ್ಲದಾಗಿದೆ, ನಾವು ಕತ್ತರಿಸಲ್ಪಟ್ಟಿದ್ದೇವೆ. ಆದ್ದರಿಂದ ಪ್ರವಾದಿಸಿ ಅವರಿಗೆ ಹೇಳು, ಯೆಹೋವನಾದ ಕರ್ತನು ಹೀಗೆ ಅನ್ನುತ್ತಾರೆ, ನನ್ನ ಜನರೇ, ನಾನು ನಿಮ್ಮ ಸಮಾಧಿಗಳನ್ನು ತೆರೆದು ಅವುಗಳಿಂದ ನಿಮ್ಮನ್ನು ಮೇಲಕ್ಕೆ ತರುತ್ತೇನೆ. ನಾನು ನಿನ್ನನ್ನು ಇಸ್ರಾಯೇಲ್ ದೇಶಕ್ಕೆ ಹಿಂದಿರುಗಿಸುವೆನು. ಇಲ್ಲಿ ಏನು ಹೇಳುತ್ತದೆ ನೋಡಿ, 2000 ವರ್ಷಗಳ ಕಾಲ ಇಸ್ರಾಯೇಲರು ತಮ್ಮದೇ ಆದ ದೇಶವಿಲ್ಲದೆ ಪ್ರಪಂಚದಾದ್ಯಂತ ಚದರಿ ಹೋಗುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಅವರು ಒಣಗಿದ ಮೂಳೆಗಳಂತಿದ್ದರು. ಆದರೆ ಈಗ ಅವರು ಹಿಂದಿರುಗಿದ್ದಾರೆ ಮತ್ತು ಅವರ ದೇಶ ಮತ್ತು ರಾಷ್ಟ್ರವನ್ನು ಪುನಃಸ್ಥಾಪಿಸಲಾಗಿದೆ. ಇದನ್ನೇ ಇಲ್ಲಿ ಮಾತನಾಡುತ್ತಿರುವುದು.
ಆದರೆ ಇದು ಬಹಳ ದೊಡ್ಡ ಸಮಸ್ಯೆ. ಇದು ಇಷ್ಟು ದೊಡ್ಡ ಸಮಸ್ಯೆಯಾಗಲು ಕಾರಣವೆಂದರೆ ಇಸ್ರಾಯೇಲಿಯರು ತಮ್ಮ ದೇಶಕ್ಕೆ ಹಿಂದಿರುಗುವುದು ವಿವಿಧ ವಿಷಯಗಳಲ್ಲಿ ಗಮನಾರ್ಹವಾಗಿದೆ. ಯೇಸುವಿನ ಎರಡನೆಯ ಬರವಣವು ಸಮೀಪಿಸುತ್ತದೆ ಎಂದು ಅರ್ಥ. ಇದರ್ಥವು ಸ್ವರ್ಗದ ರಾಜ್ಯವು ಹತ್ತಿರದಲ್ಲಿದೆ ಮತ್ತು ಈ ಪ್ರಪಂಚದ ಅಂತ್ಯವು ಹತ್ತಿರದಲ್ಲಿದೆ ಎಂದರ್ಥ. ಆದರೆ ಇಲ್ಲಿ ಪರಿಗಣಿಸಬೇಕಾದ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಇಸ್ರಾಯೇಲ್ ದೇಶವು ಪುನಃಸ್ಥಾಪನೆಯಾದಾಗ ದೇವರು ಈ ಪ್ರಪಂಚದ ಎಲ್ಲ ಜನರನ್ನು, ಹುಟ್ಟದವರೆಲ್ಲರನ್ನು ಒಟ್ಟುಗೂಡಿಸುವನು ಎಂಬುದು ದೇವರ ಯೋಚನೆಯಾಗಿದೆ ಮತ್ತು ಅವರೆಲ್ಲರನ್ನು ಒಟ್ಟುಗೂಡಿಸಿ ತೀರ್ಪು ಮಾಡುವನು. ಇದು ಅವನ ಯೋಚನೆಯಾಗಿದೆ. ಅವರಿಗೆ ತೀರ್ಪನ್ನು ಕೊಡಲು ಅವರು ಈ ಯೋಚನೆಯನ್ನು ಹೊಂದಿದ್ದಾರೆ. ನಾವು ಪ್ರಕಟಣೆ ಅಧ್ಯಾಯ 1ಗೆ ತಿರುಗೋಣ. ಪ್ರಕಟಣೆ ಅಧ್ಯಾಯ 1 ಅದರ 3ನೇ ವಾಕ್ಯ. ಇದು ಹೊಸ ಒಡಂಬಡಿಕೆಯಲ್ಲಿದೆ. ಪ್ರಕಟಣೆ ಅಧ್ಯಾಯ 1 ವಾಕ್ಯ 3. ಇದನ್ನು ಒಟ್ಟಿಗೆ ಓದೋಣ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಇಂಥ ಆಶೀರ್ವಾದವನ್ನು ಸ್ವೀಕರಿಸೋಣ. ನೀವು ಆಶೀರ್ವಾದವನ್ನು ಪಡೆಯಲು ಬಯಸುತ್ತೀರಿ ಅಲ್ಲವೇ? ಆದರೆ ಜನರು ಆಶೀರ್ವಾದದ ಬಗ್ಗೆ ಮಾತನಾಡುವಾಗ ಜೂಜಾಟದ ಸಮಯದಲ್ಲಿ ಅದೃಷ್ಟವಂತರು ಅವರೇ ಭಾಗ್ಯವಂತರೆಂಬುದಾಗಿ ಹೇಳುತ್ತಾರೆ. ಅವರು ದೀರ್ಘಾಯುಷ್ಯದಿಂದ ಆಶೀರ್ವದಿಸಲ್ಪಟ್ಟವರು ಅವರು ಭಾಗ್ಯವಂತರೆಂಬುದಾಗಿ ಹೇಳುತ್ತಾರೆ. ಒಳ್ಳೆಯ ಆರೋಗ್ಯವಂತರು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಹೇಳುತ್ತಾರೆ. ಆದರೆ ಈ ಥರ ಇರುವಂಥ ಆಶೀರ್ವಾದಗಳು ಅರ್ಥಶೂನ್ಯವಾಗಿದೆ. ಅದು ಯಾಕೆ? ಬೈಬಲ್ ಹೇಳುತ್ತದೆ ನಮ್ಮ ದಿನಗಳು 70 ವರ್ಷಗಳು ಅಥವಾ 80 ವರ್ಷಗಳವರೆಗೆ ಬರಬಹುದು. ಆದರೆ ಅವುಗಳಲ್ಲಿ ಉತ್ತಮವಾದವು ತೊಂದರೆ ಮತ್ತು ದುಃಖಗಳು. ವ್ಯಕ್ತಿಯ ಇಡೀ ಜೀವನವು ಶ್ರಮ, ದುಃಖ, ಚಿಂತೆಗಳು ಮತ್ತು ಕೋಪ, ಕಾಳಜಿಗಳಿಂದ ತುಂಬಿರುತ್ತದೆ. ಅವನು ತನ್ನ ಜೀವನವನ್ನು ಈ ರೀತಿಯಾಗಿ ನಿಭಾಯಿಸಲು ಕಷ್ಟಪಡುತ್ತಾನೆ ಮತ್ತು ನಂತರ ಅವನ ಬೆನ್ನು ಬಾಗಿದು ಮತ್ತು ಅವನು ಅವನ ಮರಣವನ್ನು ಸಮೀಪಿಸಿದಾಗ ಅವನು ಹೇಳುತ್ತಾನೆ, ಜೀವನವು ಅರ್ಥಹೀನವಾಗಿದೆ, ಅದು ವ್ಯರ್ಥವಾಗಿದೆ, ಅವನು ಸಾವಿನ ಮುಂದೆ ಶಕ್ತಿಹೀನನಾಗಿದ್ದಾನೆ ಅಥವಾ ಅದಕ್ಕೆ ಶರಣಾಗಬೇಕು, ಇದೇ ಜೀವನ. ಅದರ ಬಗ್ಗೆ ಯೋಚಿಸಿ. ಅಂತಹ ಜೀವನವನ್ನು ಜೀವಿಸುವುದರಲ್ಲಿ ಯಾವ ಆಶೀರ್ವಾದವಿದೆ? ಬಹಳಷ್ಟು ಹಣವನ್ನು ಗಳಿಸಿ ಶ್ರೀಮಂತರಾಗುವುದರಲ್ಲಿ ಏನರ್ಥ? ಬಹಳಷ್ಟು ಅಧ್ಯಯನ ಮಾಡಿ ವಿದ್ಯಾವಂತರಾಗುವುದರಲ್ಲಿ ಏನರ್ಥ? ಅದು ಯಾವ ರೀತಿಯ ಆಶೀರ್ವಾದ? ಅದೆಷ್ಟು ಕಾಲ ಉಳಿಯುತ್ತದೆ? ಆದರೆ ನಿಜವಾದ ಆಶೀರ್ವಾದವು ಅಸ್ತಿತ್ವದಲ್ಲಿದೆ. ಅದನ್ನು ಸ್ವೀಕರಿಸಲು ಪ್ರಯತ್ನಿಸೋಣ. ಇಲ್ಲಿ ಏನು ಹೇಳುತ್ತದೆ ನೋಡಿರಿ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವಂಥ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಈಗ ಈ ಕಾಲವು ಸಮೀಪವಾಗಿದೆ. ಈಗ ಇದನ್ನು ನೋಡಿರಿ. ಜನರು ಆಶೀರ್ವಾದ ಪಡೆಯಲು ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ. ಆದರೆ ಇಲ್ಲಿ ತುಂಬ ಸುಲಭವಾದ ಮಾರ್ಗವಿದೆ, ತುಂಬ ಸುಲಭವಾದ ವಿಧಾನ. ಈ ಪ್ರವಾದನೆ ಮಾತುಗಳನ್ನು ಗಟ್ಟಿಯಾಗಿ ಓದುವವನು ಧನ್ಯನು ಎಂಬುದಾಗಿ ಹೇಳುತ್ತದೆ. ಓದುವವರಿಗೆ, ಕೇಳುವವರಿಗೂ ಆಶೀರ್ವಾದ ಸಿಕ್ಕುತ್ತದೆ ಎಂಬುದಾಗಿ ಹೇಳುತ್ತದೆ. ಆಗ ಈ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಇದು ನಿಜವಾಗಿದೆ. ನೀವು ನಿಜವಾಗಿಯೂ ಆಶೀರ್ವಾದವನ್ನು ಪಡೆಯಬಹುದು. ಪ್ರಕಟಣೆಯ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಇದು ತುಂಬ ಕಷ್ಟವಾದ ಕಾರಣ ಜನರು ಒಲವು ತೋರುತ್ತಾರೆ ಅದನ್ನು ಓದುವುದನ್ನು ತಪ್ಪಿಸಲು, ಮತ್ತು ಅವರು ಅದನ್ನು ಓದಿದರೂ ಸಹ ಅದು ಏನು ಹೇಳುತ್ತದೆ ಎಂಬುದಾಗಿ ಅವರಿಗೆ ನಿಜವಾಗಿಯೂ ಅರ್ಥವಾಗುವುದಿಲ್ಲ. ಮತ್ತು ಇದನ್ನು ಪ್ರಕಟಣೆಯ ಪುಸ್ತಕವನ್ನು ಬಿಚ್ಚಿಡಲು ಒಂದು ಕೀಲಿ ಇದೆ. ಈ ಒಂದು ಕೀಲಿಯಿಂದ ಅದನ್ನು ತೆರೆದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ ನಮಗೆ ಅದನ್ನು ಓದಬಹುದು. ಈಗ ನಾವು ಪ್ರಕಟಣೆ ಅಧ್ಯಾಯ 5ಗೆ ತಿರುಗೋಣ. ಅಧ್ಯಾಯ 5 ನಾನು ವಾಕ್ಯ 1ರಿಂದ ಓದ್ತೇನೆ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ
ಮುದ್ರಿತವಾಗಿತ್ತು. ಇದೆಲ್ಲ ಬಲಿಷ್ಠವಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆ. ನಾವು ಹೋಗುತ್ತಿರುವಾಗ ಈ ಭಾಗವನ್ನು ವಿವರಿಸೋಣ. ಅವರು ದರ್ಶನದಲ್ಲಿ ಬಹಿರಂಗದಲ್ಲಿ ನೋಡಿದ ಸಂಗತಿಗಳು ಇವು. ದೇವರು ಸ್ವರ್ಗದಲ್ಲಿ ತನ್ನ ಸಿಂಹಾಸನದ ಮೇಲೆ ಈ ರೀತಿಯಾಗಿ ಕುಳಿತಿದ್ದಾನೆ ಮತ್ತು ಅವನ ಬಲಗೈಯಲ್ಲಿ ಒಂದು ಸುರುಳಿ ಇತ್ತು ಮತ್ತು ಸುರುಳಿಯ ಮೇಲೆ ಏನು ಬರೆಯಲಾಗಿದೆ ಎಂಬುದು ನನಗೆ ಗೊತ್ತಿಲ್ಲ, ಆದರೆ ಅದರ ಒಳಗೆ ಮತ್ತು ಹೊರಗೆ ಬರೆಯಲಾಗಿದೆ. ಆದರೆ ಈ ಸುರುಳಿಯನ್ನು 7 ಮುದ್ರೆಗಳಿಂದ ಮುಚ್ಚಲಾಯಿತು, ಆದ್ದರಿಂದ ಯಾರೂ ಅದನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಇದು ದೇವರ ಕೆಲಸವಾಗಿತ್ತು. ಮತ್ತು ಈಗ ವಾಕ್ಯ 3, ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದನ್ನು ನೋಡುವುದಕ್ಕಾಗಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಪತ್ಮೋಸ್ ದ್ವೀಪದಲ್ಲಿದ್ದಾಗ ಅಪೊಸ್ತಲನಾದ ಯೋಹಾನನು ಈ ಪ್ರಕಟಣೆಯನ್ನು ಪಡೆದನು. ಅವನು ಈ ಸಂಗತಿಗಳನ್ನು ನಿಜವಾಗಿ ಸಂಭವಿಸುತ್ತಿರುವಂತೆ ನೋಡಿದನು ಮತ್ತು ಸುರುಳಿಯನ್ನು ತೆರೆಯಲು ಅಥವಾ ಅದರ ವಿಷಯಗಳನ್ನು ತಿಳಿದುಕೊಳ್ಳಲು ಯಾರೂ ಇಲ್ಲದ ಕಾರಣ ಯೋಹಾನನು ಗಟ್ಟಿಯಾಗಿ ಅಳುತ್ತಾರೆ. ಆದರೆ ಅನಂತರ ದೇವರ ಪಕ್ಕದಲ್ಲಿದ್ದವರಲ್ಲಿ ಒಬ್ಬರು, ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ, ಈ ಕುರಿಮರಿ ಯೇಸು ಆಗಿದ್ದಾನೆ. ಕೊಯ್ಯಲ್ಪಟ್ಟಿರುವುದನ್ನು, ಯೇಸು ಈ ಭೂಮಿಗೆ ಬಂದು ಕೊಯ್ಯಲ್ಪಟ್ಟನು, ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೂ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂತ ಆ ಸುರುಳಿಯನ್ನು ತೆಗೆದುಕೊಂಡನು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಾತನ ಬಲಗೈಯೊಳಗಿಂತ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಗಳವರೆಗೆ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿದ್ದಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಚಕರನ್ನಾಗಿ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು. ಯೇಸು ಕುರಿಮರಿಯಂತೆ ಸುರುಳಿಯನ್ನು ತೆಗೆದುಕೊಂಡಾಗ ಹಿರಿಯರು ಮತ್ತು ಅಲ್ಲಿದ್ದ 4 ಜೀವಿಗಳು ದೊಡ್ಡ ಧ್ವನಿಯಿಂದ ದೇವರನ್ನು ಸ್ತುತಿಸಿದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ದೇವರನ್ನು ಸ್ತುತಿಸುತ್ತಿದ್ದರು. ಮತ್ತು ಈಗ ವಾಕ್ಯ 11, ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರು ಕಂಡನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿತ್ತು. ಆಗ ದೇವದೂತರ ಸ್ವರ್ಗೀಯ ಸಮೂಹಗಳೆಲ್ಲರೂ ಒಟ್ಟಾಗಿ ಹಾಡಲಾರಂಭಿಸಿದರು. ಇಪ್ಪತ್ನಾಲ್ಕು ಹಿರಿಯರು ಮತ್ತು ಜೀವಿಗಳು ಒಟ್ಟಿಗೆ ಹಾಡಲು ಪ್ರಾರಂಭಿಸಿದಾಗ ಎಲ್ಲ ದೇವದೂತರು ಸಹ ದೊಡ್ಡ ಧ್ವನಿಯಿಂದ ಹಾಡಲು ಪ್ರಾರಂಭಿಸಿದರು. ಈಗ ವಾಕ್ಯ 12, ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಮತ್ತು ಈಗ ವಾಕ್ಯ 13, ಇದೆಲ್ಲ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶಗಳ ಸಮುದ್ರಗಳಲ್ಲಿ ಇರುವವರೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿ ಇರಲಿ ಎಂದು ಹೇಳುವುದನ್ನು ಕೇಳಿದನು. ಇಲ್ಲಿ ಏನು ಹೇಳುತ್ತದೆ? ಜಗತ್ತಿನ ಪ್ರಯೋಗ ಏನು? ಇದು ಯಾವ ಹಾಡನ್ನು ಹಾಡುತ್ತಿದ್ದರು? ಬಹುಶಃ ಇವೆಲ್ಲವೂ ಹಾಡುತ್ತಿದ್ದವು ಎಂದು ಹೇಳುವುದು ಅಸಂಬಂಧವೆಂದು ನೀವು ಭಾವಿಸುತ್ತೀರಿ. ಆದರೆ ಬೈಬಲ್ನಲ್ಲಿ ನಕ್ಷತ್ರಗಳು ಕೂಡ ಹಾಡಿದವು ಎಂದು ಹೇಳುವ ಒಂದು ಪದ್ಯವೂ ಇದೆ. ನೀವು ಈ ಪಿಯಾನವನ್ನು ನುಡಿಸುವುದಾದರೆ ಅದರಲ್ಲಿ ಜೀವವಿಲ್ಲದಿದ್ದರೂ ಅದು ಹಾಡುತ್ತದೆ. ಆದರೆ ಪಿಯಾನೋಗಿಂತ ಶ್ರೇಷ್ಠವಾದ ಒಂದು ಸಂಗೀತವಿದೆ, ಅದು ನನಗೆ ಸತ್ಯವಾಗಿ ತಿಳಿದಿದೆ. ವಿಶ್ವವೇ ಆಗಿದೆ ಆ ಸಾಧನ. ನಾನು ಇನ್ನೊಂದು ಉಪನ್ಯಾಸದಲ್ಲಿ ಮೊದಲೇ ಹೇಳಿದಂತೆ ಭೂಮಿಯು ತನ್ನ
ಕಕ್ಷೆಯ ಹಾದಿಯಲ್ಲಿ ಸಾಗುವಾಗ ಅದರ ಅಕ್ಷದ ಮೇಲೆ ತಿರುಗುತ್ತದೆ ಮತ್ತು ಅದು ಹಾಗೆ ಮಾಡುವಾಗ ಅದು ಪ್ರಬಲ ಶಬ್ದವನ್ನು ಮಾಡುತ್ತದೆ. ಭೂಮಿಯ ತಿರುಗುವಾಗ ಮಾಡುವಂಥ ಶಬ್ದವನ್ನು ನಾನೇ ಕೇಳಿದ್ದೇನೆ. ನಾನೊಮ್ಮೆ ಯುನೈಟೆಡ್ ಸ್ಟೇಟ್ಸ್ನ ವಾಷಿಂಗ್ಟನ್ DC ಯಿಂದ ಸ್ವಲ್ಪ ದೂರದಲ್ಲಿರುವಂಥ ಕರ್ಟಿಸ್ ಮೆಷಿನ್ ಕಂಪನಿಗೆ ಹೋಗಿದ್ದೆ. ಅದು ಉಪಗ್ರಹಗಳನ್ನು ತಯಾರಿಸುವಂಥ ಕಂಪನಿಯಾಗಿತ್ತು. ಭೂಮಿಯ ವಾತಾವರಣದ ಆಚೆಗೆ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸುವ ಗಗನಯಾತ್ರಿಗಳು ಭೂಮಿಯಲ್ಲಿ ತನ್ನ ಅಕ್ಷದ ಮೇಲೆ ತಿರುಗಿದಾಗ ಅದು ಮಾಡುವ ಶಬ್ದದ ಧ್ವನಿ ಮಂತ್ರಣವನ್ನು ಮಾಡಿದ ಆ ಕಂಪನಿಯು ಇದನ್ನು ಸಂದರ್ಶಕರಿಗೆ ಕೇಳಲು ಲಭ್ಯವಾಗುವಂತೆ ಮಾಡಿದೆ. ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಮತ್ತು ಭೂಮಿಯು ತಿರುಗುವ ಶಬ್ದವನ್ನು ಕೇಳಿದೆ. ಭೂಮಿಯು ತಿರುಗುತ್ತಿರುವಾಗ ಮಾಡುವ ಶಬ್ದ, ನಕ್ಷತ್ರಗಳು ತಿರುಗುವಾಗ ಶಬ್ದ ಬರುತ್ತೆ. ಆಗ ಎಲ್ಲವೂ ಅದಕ್ಕಿರುವಂಥ ಶಬ್ದವನ್ನು ಮಾಡ್ತಾ ಇದೆ. ಈ ಪ್ರಪಂಚ ಅದಕ್ಕಿರುವ ಶಬ್ದ ಮಾಡ್ತಾ ಇದೆ. ಆದ್ದರಿಂದ ದೇವರ ದೃಷ್ಟಿಕೋನದಿಂದ ನೈಸರ್ಗಿಕ ಪ್ರಪಂಚವು ಯಾವಾಗಲೂ ಹಾಡುತ್ತಿದೆ ಎಂದು ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ದೇವರ ಮಗನಾದ ಯೇಸು ದೇವರ ಕೈಯಿನಿಂದ ಮುದ್ರೆ ಹಾಕಲ್ಪಟ್ಟ ಸುರುಳಿಯನ್ನು ಸ್ವೀಕರಿಸಿದಾಗ ಸ್ವರ್ಗದಲ್ಲಿರುವಂಥ ಪ್ರತಿಯೊಂದು ಜೀವಿ, 24 ಹಿರಿಯರು, ಜೀವಿಗಳು ಮತ್ತು ದೇವದೂತರು ಎಲ್ಲರೂ ಹಾಡಿದರು. ಸೃಷ್ಟಿ ಎಲ್ಲ ಹಾಡುತ್ತಿತ್ತು. ಇದೊಂದು ಅಸಾಧಾರಣ ಘಟನೆಯಾಗಿದ್ದರಿಂದ ಅವರು ಹಾಡುತ್ತಿದ್ದರು. ಎಲ್ಲ ಬಗ್ಗೆ ಏನು? ಇದರ ಬಗ್ಗೆ ಏನು? ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ದೇವರು ತಾನು ಸೃಷ್ಟಿಸಿದ ಪ್ರಪಂಚದ ಮೇಲೆ ಯಾರಿಗಾದರೂ ಪ್ರಭುತ್ವವನ್ನು ಕೊಟ್ಟಿದ್ದಾನೆ ಎಂದು ನಾವು ಓದಿದ್ದೇವೆ. ಅವನು ಅದನ್ನು ಯಾರಿಗೆ ಕೊಟ್ಟನು? ಅವನು ಅದನ್ನು ಆದಾಮನಿಗೆ ಕೊಟ್ಟನು ಅಲ್ಲವೇ? ಅದರ ಅನಂತರ ಆದಾಮನು ಅದನ್ನು ಎಸೆದು ಬಿಟ್ಟನು. ಆದಾಮನು ಈ ಪ್ರಪಂಚದ ಮೇಲೆ ಪ್ರಭುತ್ವವನ್ನು ಬಿಟ್ಟುಕೊಟ್ಟನು ಮತ್ತು ಅದರ ನಿಯಂತ್ರಣವನ್ನು ಯಾರು ತೆಗೆದುಕೊಂಡರು? ಅದು ಯಾರು? ಅದು ಸೈತಾನನಾಗಿತ್ತು ಅಲ್ಲವೇ? ಈ ಜಗತ್ತನ್ನು ಸೈತಾನನ ಕೈಗೆ ಒಪ್ಪಿಸಲಾಯಿತು ಮತ್ತು ಅದು ಅವನಿಗೆ ಸೇರಿತು. ಆದ್ದರಿಂದ ಕೊನೆಯ ಆದಾಮ್ ಯೇಸು ಮತ್ತೆ ಬಂದಾಗ ಆದಾಮ್ ಸೈತಾನ್ನ ಹಸ್ತಾಂತರಿಸಿದ ಜಗತ್ತನ್ನು ಪುನಃ ಪಡೆದುಕೊಳ್ಳುವುದು. ಹಾಗಾದರೆ ದೇವರ ಬಲಗೈಯಲ್ಲಿದ್ದ ಈ ಸುರುಳಿ ಯಾವುದು? ಈ ಮೂವರು ಸುರುಳಿಯು ಸೈತಾನನಿಗೆ ಹಸ್ತಾಂತರಿಸಲ್ಪಟ್ಟ ಪ್ರಪಂಚದ ವಿವರಗಳನ್ನು ಒಳಗೊಂಡಿತ್ತು. ಇದು ಈ ವಿವರಗಳನ್ನು ಒಳಗೊಂಡಿರುವ ಕಾರಣ ಯೇಸು ಸುರುಳಿಯನ್ನು ಮುದ್ರೆಗಳನ್ನು ಒಂದೊಂದಾಗಿ ಮುರಿದು ವಿವರಗಳನ್ನು ನೋಡಿ ಸೈತಾನನ ಬೆಲೆಯನ್ನು ಪಾವತಿಸಲು ಮತ್ತು ಈ ಪ್ರಪಂಚವನ್ನು ಪುನಃ ಪಡೆದುಕೊಳ್ಳಲು ಹೊರಟಿದ್ದರು. ಇದರ ಅರ್ಥ ಇಷ್ಟೇ. ಆದ್ದರಿಂದ ಸೈತಾನನ ನಿಯಂತ್ರಣದಲ್ಲಿರುವಂಥ ಜಗತ್ತನ್ನು ದೇವರಿಗೆ ಹಿಂದಿರುಗಿಸಬೇಕು. ಯೇಸು ದೇವರಲ್ಲವೇ? ಯೇಸು ದೇವರಲ್ಲವೇ? ಅದಕ್ಕಾಗಿಯೇ 24 ಹಿರಿಯರು, ಜೀವಂತ ಜೀವಿಗಳು, ದೇವದೂತರು, ಆತಿಥೇಯರು, ಜನರು ಮತ್ತು ಎಲ್ಲ ಸೃಷ್ಟಿಗಳು ಸಮೃದ್ಧವಾಗಿ ಮತ್ತು ಪೂರ್ಣವಾಗಿ ಹಾಡಿದರು. ಹಾಗಾಗಿ ಅವರು ಹಾಡಿದ ಹಾಡು ಅತ್ಯದ್ಭುತವಾಗಿ ಶಕ್ತಿಯುತ ಮತ್ತು ಮಹತ್ವವಾಗಿರಬೇಕು. ರೋಮ ಪುಸ್ತಕ ಅಧ್ಯಾಯ 8ಗೆ ತಿರುಗೋಣ. ರೋಮ ಪುಸ್ತಕ ಅಧ್ಯಾಯ 8 19ನೇ ವಾಕ್ಯ. ರೋಮ ಪುಸ್ತಕ 8 ವಾಕ್ಯ 19. ಇದು ಹೊಸ ಒಡಂಬಡಿಕೆಯಲ್ಲಿ ಅದೇ 19ನೇ ವಾಕ್ಯ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿದ್ದರು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು. ಏನಾದರೂ ಆ ಜಗತ್ತು ಕೂಡ ನಾಶದ ವರ್ಷದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಜಗತ್ತಲ್ಲಿ ಇಂದಿನವರು ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆ ಎಂಬುದಾಗಿ ನಾವು ಬಲ್ಲೆವು. ಇಲ್ಲಿ ಏನು ಹೇಳುತ್ತದೆ ನೋಡಿರಿ. ಇಲ್ಲಿ ಸೃಷ್ಟಿ ಎಂಬುದರ ವಿಶ್ವದಲ್ಲಿರುವಂಥ ಎಲ್ಲವನ್ನು ಸೂಚಿಸುತ್ತದೆ. ಇಡೀ ಸೃಷ್ಟಿ ನರಳುತ್ತಿದೆ ಮತ್ತು ಬಳಲುತ್ತಿದೆ. ಅದರ ಅರ್ಥವೇನು? ಅದು ಕೊಳತು ಗಬ್ಬು ನಾರುತ್ತಿದೆ.
ಇದು ಸದೃಢದ ಬದುಕುಳಿಯುವ ನಿದರ್ಶನವಾಗಿದೆ. ಒಂದು ಸುಂದರವಾಗಿರುವಂಥ ಹೂಗಳಿಂದ ತುಂಬಿರುವಂಥ ಹೊಲವಿದೆ ಎಂಬುದಾಗಿ ಭಾವಿಸಿರಿ. ಆದರೆ ಅದರಿಂದ ಒಂದು ಅಳು ಬರ್ತಾ ಇದೆ, ಕೂಗುವಂಥ ಶಬ್ದ ಬರ್ತಾ ಇದೆ. ಅಲ್ಲಿ ನೋಡುವಾಗ ಒಂದು ಕಪ್ಪೆಯನ್ನು, ಒಂದು ಹಾವು ನುಗ್ಗಿರುವುದನ್ನು, ಕಚ್ಚಿರುವುದನ್ನು ಕಾಣುತ್ತೇವೆ. ಆದ ಕಾರಣವಾಗಿ ನರಳುವ ಶಬ್ದ ಬರುತ್ತಾ ಇದೆ. ಮತ್ತೆ ಒಂದು ಮೈದಾನದಲ್ಲಿ ಒಂದು ಪುಟ್ಟ ಮರಿಯು ಚೆನ್ನಾಗಿ ಆಟ ಆಡುವುದನ್ನು ನೋಡುವಾಗ ಎಷ್ಟು ಸುಂದರವಾಗಿರುತ್ತೆ. ಆದರೆ ಅದು ಸತ್ತ ಹಾಗೆ ಮಲಗಿದರೆ ಅದು ತುಂಬ ಅಹಿತಕರವಾಗಿರುವ ಒಂದು ದೃಶ್ಯವಾಗಿರುತ್ತದೆ. ಮರಗಳಿಂದ ಎಲೆಗಳು ಉದುರಿದಾಗ ಅವು ಕೊಳೆಯುತ್ತವೆ ಮತ್ತು ದುರ್ನಾತ ಬೀರುತ್ತದೆ. ಇಂದು ಜಗತ್ತಿನಲ್ಲಿ ನೀರು ಕೂಡ ಮಲಿನವಾಗಿದೆ, ಕಲುಷಿತಗೊಂಡಿದೆ. ಸೃಷ್ಟಿಯೆಲ್ಲ ನರಳುತ್ತಿದೆ ಮತ್ತು ರೋಗಗ್ರಸ್ತವಾಗಿದೆ. ಅದು ಯಾಕೆ ಇಂದು ನರಳುತ್ತಿದೆ? ಆದರೆ ಯಾಕೆ? ಎಲ್ಲ ಸೃಷ್ಟಿಯು ಸೈತಾನನ ನಿಯಂತ್ರಣದಲ್ಲಿರುವುದರಿಂದ ಎಲ್ಲ ಸೃಷ್ಟಿಯು ನರಳುತ್ತಿದೆ. ಆದರೆ ಎಲ್ಲ ಸೃಷ್ಟಿ ನರಳುತ್ತಿರುವಂತೆ ಮತ್ತು ಬೆಳಲುತ್ತಿರುವಂತೆ ಅದು ಏನನ್ನು ಆಧಾರದಿಂದ ಕಾಯುತ್ತಿದೆ. ಅದು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ಇಲ್ಲಿ ಏನು ಹೇಳುತ್ತದೆ ನೋಡಿ, ವಾಕ್ಯ 19. ಸೃಷ್ಟಿಯು ದೇವರ ಮಕ್ಕಳ ವಿಮೋಚನೆಯನ್ನು ನಿರೀಕ್ಷೆಯಲ್ಲಿ ಕಾಯುತ್ತಿದೆ. ಎಲ್ಲ ಸೃಷ್ಟಿಯು ದೇವರ ಮಕ್ಕಳ ವಿಮೋಚನೆಯನ್ನು ಕಾಯುತ್ತಿದೆ. ಆದ್ದರಿಂದ ಈ ಉಪನ್ಯಾಸಗಳಲ್ಲಿ ಎರಡನೆಯದಾಗಿ ನಾನು ವಿವರಿಸಿದಂತೆ ನಮ್ಮ ಪ್ರಸ್ತುತ ಸಮಯವನ್ನು ಒಳಗೊಂಡಿರುವಂಥ ಇತಿಹಾಸದ ಹಾದಿಯಲ್ಲಿ ದೇವರು ತನ್ನ ಒಬ್ಬನೇ ಮಗನಾದ ಆ ಬೀಜವನ್ನು ನಟನು ಮತ್ತು ಇತಿಹಾಸವು ಅವನ ಮೂಲಕ, ಅಂದರೆ ಯೇಸುವಿನ ಮೂಲಕ ಅನೇಕ ದೇವರ ಮಕ್ಕಳು ಜನಿಸುವ ಪ್ರಕ್ರಿಯೆಯಾಗಿದೆ. ಆದ್ದರಿಂದ ದೇವರ ಮಕ್ಕಳ ಸಂಖ್ಯೆಯು ಪೂರ್ಣಗೊಂಡಾಗ ನಂತರ ಈ ಪ್ರಪಂಚದ ಎಲ್ಲ ಸೃಷ್ಟಿಗೆ ಮುಕ್ತಿ ದೊರೆಯುತ್ತದೆ. ಅದೆಲ್ಲ ಮುಕ್ತಗೊಳಿಸಲಾಗುವುದು. ಅದಕ್ಕಾಗಿಯೇ ಎಲ್ಲ ಸೃಷ್ಟಿಯು ಕಾಯುತ್ತಾ ಇದೆ. ಇದನ್ನೇ ಇಲ್ಲಿ ಹೇಳುತ್ತಿರುವುದು. ಇನ್ನೊಮ್ಮೆ ಓದೋಣ ವಾಕ್ಯ 19. ಸೃಷ್ಟಿಯು ದೇವರ ಮಕ್ಕಳ ವಿಮೋಚನೆಯನ್ನು ನಿರೀಕ್ಷೆಯಿಂದ ಕಾಯುತ್ತಿದೆ. ಮತ್ತು ವಾಕ್ಯ 21. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ದೇವರ ಮಕ್ಕಳ ಸಂಖ್ಯೆಯ ಮತ್ತೆ ಜನಿಸಿದ ಜನರು ಅವರ ಆತ್ಮಗಳನ್ನು ರಕ್ಷಿಸಿದ ನಂತರವಾಗಿ ಜನರು ತುಂಬಿದಾಗ ಜಗತ್ತನ್ನು ನಿರ್ಣಯಿಸಲಾಗುತ್ತದೆ. ಯೇಸು ಮತ್ತೆ ಬಂದಾಗ ಈ ಪ್ರಪಂಚವನ್ನು ಸಂಪೂರ್ಣವಾಗಿ, ಯೇಸು ಮತ್ತೆ ಬರುವಾಗ ಇದು ಸಂಪೂರ್ಣವಾಗಿ ಪುನಃಸ್ಥಾಪಿಸಲಾಗುತ್ತದೆ. ಶಾಪವು ಮುರಿದೋಗುತ್ತೆ ಮತ್ತು ಕೊಳೆಯುವ ಮತ್ತು ಕೆಟ್ಟ ವಾಸನೆಯುಳ್ಳ ಎಲ್ಲವೂ ಮಾಯವಾಗುತ್ತೆ. ಅದಕ್ಕಾಗಿಯೇ ಎಲ್ಲ ಸೃಷ್ಟಿಯು ಕಾಯುತ್ತಿದೆ. ನಾವು ಪ್ರಕಟಣೆ ಅಧ್ಯಾಯ 5ಗೆ ಹಿಂದಿರುಗಿ ನೋಡೋಣ. ನಾನು ಮೊದಲೇ ಹೇಳಿದಂತೆಯೇ ಯೇಸು ಈ ಲೋಕಕ್ಕೆ ಬರುವಾಗ ಸೈತಾನ್ನಿಗೆ ಹಸ್ತಾಂತರಿಸಲ್ಪಟ್ಟ ಈ ಜಗತ್ತನ್ನು ಪುನಃ ಪಡೆದುಕೊಳ್ಳುವಾಗ ಅವನು ಈ ಸುರುಳಿಯನ್ನು ತೆರೆಯುತ್ತಾನೆ. ಅವನು ಮುದ್ರೆಗಳನ್ನು ಒಂದೊಂದಾಗಿ ಸಡಿಲಗೊಳಿಸುತ್ತಾನೆ ಮತ್ತು ಸುರುಳಿಯನ್ನು ತೆರೆಯುವಾಗ ಸೈತಾನ್ನಿಗೆ ಬೆಲೆಯನ್ನು ಪಾವತಿಸಲಾಗುತ್ತದೆ ಮತ್ತು ಯೇಸು ಜಗತ್ತನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ದೇವರು ಸೈತಾನ್ನಿಗೆ ಬೆಲೆ ನೀಡಿದಾಗ ಅದರ ಬೆಲೆ ಏನು? ಆ ಬೆಲೆ ಎಷ್ಟಿರಬಹುದು? ನ್ಯಾಯ ತೀರ್ಪು, ಅದಾಗಿದೆ ಆ ಬೆಲೆ. ಆದ್ದರಿಂದ ಮುದ್ರೆಗಳು ಒಂದೊಂದಾಗಿ ಮುರಿದು ಹೋದಂತೆ ಪ್ರಪಂಚದ ತೀರ್ಪು ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಅದರ ಅರ್ಥ ಅಷ್ಟೇ. ಪ್ರಕಟಣೆ ಅಧ್ಯಾಯ 6. ಪ್ರಕಟಣೆ ಅಧ್ಯಾಯ 6 ಅದರ 1ನೇ ವಾಕ್ಯ. ಯಜ್ಞದ ಕುರಿಯಾದ ಆತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆದಾಗ ನಾನು ನೋಡಿದೆನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದನು. ಆಗ ಈಗ ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲಿತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಇಲ್ಲಿ ಕುರಿಮರಿಯಾಗಿರುವಂಥ ಯೇಸು ಸುರುಳಿಯನ್ನು ತೆಗೆದುಕೊಂಡು ಮುದ್ರೆಗಳಲ್ಲಿ ಒಂದನ್ನು ತೆರೆದನು ಮತ್ತು ಬಿಳಿ ಕುದುರೆಯ ಮೇಲೆ ಯಾರು ಕಾಣಿಸಿಕೊಂಡರು ಮತ್ತು ಅವನ ಕೈಯಲ್ಲಿ ಬಿಲ್ಲಿತ್ತು. ಆಯುಧವಾಗಿ
ಬಹಳ ಹಿಂದೆಯೇ ಬಿಲ್ಲು ಬಳಸಲಾಗಿತ್ತು. ಅವನ ಬಳಿ ಬಿಲ್ಲಿತ್ತು ಮತ್ತು ಅದು ಹೇಳುತ್ತದೆ, ಮತ್ತು ಅವನ ಜಯಿಸುವವನಾಗಿ ವಿಶ್ವ ಜಯಶಾಲಿಯಾಗಿ ಹೊರಟನು. ಆದ್ದರಿಂದ ಬಿಳಿ ಕುದುರೆಯ ಮೇಲೆ ಈ ಮನುಷ್ಯನು ಈಗ ನಮ್ಮ ಅಧ್ಯಯನ ವಿಷಯವಾಗಿದ್ದಾನೆ. ಅವನು ಅಂತ್ಯಕ್ರಿಸ್ತನು. ಅವನು ಜಯಿಸಲು ಮತ್ತು ವಶಪಡಿಸಿಕೊಳ್ಳಲು ಹೊರಟುತ್ತಾನೆ, ಆದರೆ ಅವನು ಯಶಸ್ವಿಯಾಗುವುದಿಲ್ಲ. ಬಿಳಿ ಕುದುರೆಯ ಮೇಲಿರುವಂಥ ಈ ಮನುಷ್ಯನು ಯೇಸುವನ್ನು ಅನುಗ್ರಹಿಸುವನು, ಯಾಕಂದರೆ ಯೇಸು ಕೂಡ ಬಿಳಿ ಕುದುರೆಯ ಮೇಲೆ ಬರ್ತಾನೆ. ಹಾಗಾದರೆ ಮೊದಲ ಮುದ್ರೆ ದಯವಿಟ್ಟು ಇಲ್ಲಿ ನೋಡಿರಿ. 7 ವರ್ಷಗಳ ಸಂಕಟ ಅದು ಯಾವಾಗ ಪ್ರಾರಂಭಿಸುತ್ತದೆ? ಇದು ಅಂತ್ಯಕ್ರಿಸ್ತನ ಆಗಮನದೊಂದಿಗೆ ಪ್ರಾರಂಭವಾಗುತ್ತದೆ. ಅಂತ್ಯಕ್ರಿಸ್ತನು ಕಾಣಿಸಿಕೊಂಡಾಗ ಅದು ಪ್ರಾರಂಭವಾಗುತ್ತದೆ. ಮತ್ತು ಈಗ 2ನೇ ಮುದ್ರೆ, ವಾಕ್ಯ 3. ಈತನು 2ನೇ ಮುದ್ರೆಯನ್ನು ಒಡೆದಾಗ 2ನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದನು. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು. ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವವರಾಗುವಂತೆ ಮಾಡುವುದಕ್ಕೂ ಅಧಿಕಾರವು ಕೊಡಲ್ಪಟ್ಟಿತು. ಅವನಿಗೆ ದೊಡ್ಡ ಕತ್ತಿ ಕೊಡಲ್ಪಟ್ಟಿತು. ಇದು ಯುದ್ಧದ ಬಗ್ಗೆ ಮಾತನಾಡುತ್ತದೆ. 2ನೇ ಮುದ್ರೆಯನ್ನು ಹೊಡೆದಾಗ ಪಾವತಿಸಬೇಕಾದ ಬೆಲೆಯನ್ನು ತೋರಿಸಲಾಯಿತು. ಮತ್ತು ಈ ಬೆಲೆ ಏನು? ಇದು ಯುದ್ಧವಾಗಿತ್ತು. ನಮಗೆ ನಿಖರವಾಗಿ ಸಂಖ್ಯೆಗಳು ತಿಳಿದಿಲ್ಲ, ಆದರೆ ಈ 7 ವರ್ಷಗಳ ಸಂಕಟದ ಸಮಯ ಈ ಜಗತ್ತಿನಲ್ಲಿ ಸುಮಾರು 3ರಲ್ಲಿ 2ರಷ್ಟು ಜನರು ಸಾಯುತ್ತಾರೆ. ಭೀಕರ ಯುದ್ಧವು ಮುರಿಯುತ್ತದೆ. ಇದು ಸೈತಾನಿಗೆ ತರಬೇಕಾದ ಬೆಲೆಯಾಗಿದೆ. ಮತ್ತು ಈಗ 3ನೇ ಮುದ್ರೆ, ವಾಕ್ಯ 5. ಆತನು 3ನೇ ಮುದ್ರೆಯನ್ನು ಒಡೆದಾಗ 3ನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದನು. ಆಗ ಈಗೋ ಕಪ್ಪು ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸಿತ್ತು. ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದೆನು. ಅದು ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತು. ಇದು ಬರಕಾಲದ ಬಗ್ಗೆ ಮಾತನಾಡುತ್ತೆ. ಒಂದು ಕ್ಷಾಮ ಬರುತ್ತದೆ. 1 ರೂಪಾಯಿಗೆ ದೊಡ್ಡ ಮೊತ್ತದ ಹಣ. ಆದರೆ ಇದು 1 ಕ್ವಾರ್ಟರ್ ಗೋಧಿಗೆ ಅಥವಾ 3 ಕ್ವಾರ್ಟರ್ ಬಾರ್ಲಿಗೆ ಪಾವತಿಸಲಾಗುವುದು ಎಂದದು ಹೇಳುತ್ತದೆ. ಎಂದರೆ ಆ ಕಾಲದಲ್ಲಿ ಹಣ ಕೊಟ್ಟರೂ ಕೂಡ ಅವರಿಗೆ ಊಟ ಸಿಕ್ಕಕ್ಕೆ ಸಾಧ್ಯತೆಗಳಿಲ್ಲ. ಆದರೆ ಈ ಒಂದು ಕಷ್ಟಗಳ ಸಮಯಗಳಲ್ಲಿ ದೊಡ್ಡದಾಗಿರುವ ಒಂದು ಭೂಕಂಪ ಸಂಭವಿಸುತ್ತದೆ. ಮತ್ತು ಬೈಬಲ್ ಹೇಳುತ್ತದೆ, ದೊಡ್ಡ ಆನೆಕಲ್ಲು ಬೀಳುತ್ತವೆ, ಪ್ರತಿಯೊಂದರೂ ಸುಮಾರು 100 ಪೌಂಡ್ ತೂಕವಾಗಿರುತ್ತದೆ. ಈ ಸಂಕಟದ ಸಮಯದಲ್ಲಿ ರೋಗಗಳು ಸಹ ಉಲ್ಪನ್ನಗೊಳ್ಳುತ್ತವೆ ಮತ್ತು ವೇಗವಾಗಿ ಹರಡುತ್ತವೆ ಮತ್ತು ಅನೇಕ ಜನರು ಕೊಲ್ಲಲ್ಪಡುತ್ತಾರೆ. ತದನಂತರ ಭೂಕಂಪಗಳು ಸಂಭವಿಸುತ್ತದೆ. ಭೂಕಂಪಗಳು ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯ ಜನರು ಭೂಕಂಪದಿಂದ ಸಾಯುತ್ತಿದ್ದಾರೆ. ಈ ಭೂಕಂಪಗಳು ದಕ್ಷಿಣ ಅಮೆರಿಕದಲ್ಲಿ ಪೆಸಿಫಿಕ್ ಕರಾವಳಿಯಲ್ಲಿ, ಯುನೈಟೆಡ್ ಸ್ಟೇಟ್ಸ್ನ ಪಶ್ಚಿಮ ಕರಾವಳಿಯವರೆಗೂ, ಅಲಾಸ್ಕಾದವರೆಗೂ ಸಂಭವಿಸುತ್ತದೆ. ಇದು ಜಪಾನ್ನಿಂದ ಸಂಭವಿಸಿದೆ. ದಕ್ಷಿಣಕ್ಕೆ ಚೀನಾದಲ್ಲಿ ಸಂಭವಿಸಿದೆ. ಇದು ಇಂಡಿಯಾ ಮಹಾಸಮುದ್ರ ಮತ್ತು ಟರ್ಕಿ ಮತ್ತು ಇರಾನ್ ಅಂತಹ ಸ್ಥಳಗಳಲ್ಲಿ ಸಂಭವಿಸುತ್ತದೆ. ದೊಡ್ಡ ಪ್ರಮಾಣದ ಭೂಕಂಪಗಳು ಸಂಭವಿಸುತ್ತಲೇ ಇರುತ್ತದೆ ಮತ್ತು ಈ ಎಲ್ಲ ಭೂಕಂಪಗಳಲ್ಲಿ ಅನೇಕ ಜನರು ಸಾಯುತ್ತಾರೆ. ಈ ಘಟನೆಗಳು ಸಂಕಟದ ಸಮಯದಲ್ಲಿ ನಿರಂತರವಾಗಿ ನಡೆಯುತ್ತಾ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಜನರ ಹೃದಯಗಳು ಅತ್ಯಂತ ಕೆಟ್ಟದಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಅದೇ ದೇಶದ ಜನರ ನಡುವೆಯೂ ಅನೇಕ ಭಯಾನಕ ಘಟನೆಗಳು ಸಂಭವಿಸುವೆ, ಹೆಚ್ಚಿನ ಸಾಧ್ಯತೆಗಳಿವೆ. ಈ ಎಲ್ಲ ಅಂಶಗಳು ಈ ಪ್ರಪಂಚದ ತೀರ್ಪಿಗೆ ಸಂಭವಿಸಿದೆ. ನಾವು ಪ್ರಕಟಣೆ ಅಧ್ಯಾಯ 13ಗೆ ತಿರುಗೋಣ. ಪ್ರಕಟಣೆ ಅಧ್ಯಾಯ 13. ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುತ್ತಾನೆ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ಇಲ್ಲಿ ನಾವು ವಿಚಿತ್ರವಾದ ವಿದ್ಯಮಾನವನ್ನು ಹೊಂದಿದ್ದೇವೆ. ಒಂದು ಜೀವಿ ಸಮುದ್ರದಿಂದ ಮೇಲಕ್ಕೆ ಏರಿತು ಮತ್ತು ಅದು ಮೃಗವಾಗಿತ್ತು. ಇದು ಒಂದು ದೇಹದ ಮೇಲೆ 7 ತಲೆಗಳನ್ನು ಹೊಂದಿತ್ತು ಮತ್ತು 10 ಕೊಂಬುಗಳನ್ನು ಹೊಂದಿತ್ತು. ಈ ವಿಚಿತ್ರ ಪ್ರಾಣಿಯು ಹೊರಬಂದಿದೆ ಎಂದದು ಹೇಳುತ್ತದೆ. ಈ ಪ್ರಾಣಿ ಯಾವುದೇ ಎಂದು ತಿಳಿಯಲು ಮುಂದೆ ಓದೋಣ. ನಾನು ಕಂಡ ಮೃಗವು ಚಿರತೆ ಅಂದಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಅದರ ತಲೆಗಳಲ್ಲಿ ಒಂದು ತಲೆ ಗಾಯಗೊಂಡಿತ್ತು, ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟದರಿಂದ. ಘಟಸರ್ಪನು ಸೈತಾನನು. ಮೃಗವು ಸೈತಾನ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತದೆ.
ಅವನು ಸೈತಾನ್ನ ಪ್ರತಿನಿಧಿ ಮತ್ತು ಸೈತಾನ್ನ ಅಧಿಕಾರದೊಂದಿಗೆ ಬರುತ್ತಾನೆ. ಮೃಗದ ತಲೆಗಳಲ್ಲಿ ಒಂದು ಮರಣಾಂತಿಕ ಗಾಯವನ್ನು ಹೊಂದಿರುವುದನ್ನು ತೋರುತ್ತದೆ, ಆದರೆ ಮರಣಾಂತಿಕ ಗಾಯವು ವಾಸಿಯಾಗಿದೆ. ಇಡೀ ಪ್ರಪಂಚವು ಆಶ್ಚರ್ಯದಿಂದ ತುಂಬಿತ್ತು ಮತ್ತು ಮೃಗವನ್ನು ಅನುಸರಿಸಿತು. ಆದ್ದರಿಂದ ಮೃಗವು ಯೇಸುವನ್ನು ಅನುಗ್ರಹಿಸುತ್ತದೆ. ಯೇಸು ಮರಣ ಹೊಂದಿದನು ಮತ್ತು 3 ದಿನಗಳ ನಂತರ ಸತ್ತವರೊಳಗಿಂದ ಎದ್ದನು. ಆದ್ದರಿಂದ ಮೃಗವು ನೋಡಿ ನಾನೇ ಕ್ರಿಸ್ತನು ಎಂದು ಹೇಳಿಕೊಳ್ಳುತ್ತದೆ. ಈ ಮೃಗವು ಅಕ್ಷರಶಃ ಮೃಗವಲ್ಲ, ಅವನು ಒಬ್ಬ ಮನುಷ್ಯ, ಅವನೇ ಅಂತ್ಯಕ್ರಿಸ್ತನು. ನಂತರ ವಾಕ್ಯ 4ರಲ್ಲಿ ಹೇಳುತ್ತದೆ, ಘಟ್ಟ ಸರ್ಪನು ಮೃಗಕ್ಕೆ ಅಧಿಕಾರವನ್ನು ಕೊಟ್ಟಿದ್ದರಂತ ಜನರು ಅದನ್ನು ಆರಾಧಿಸಿದರು. ಇದು ಸೈತಾನ್ನ ಅಧಿಕಾರವಾಗಿದೆ ಮತ್ತು ಅವರು ಮೃಗವನ್ನು ಪೂಜಿಸಿದರು. ಮತ್ತು ಮೃಗದಂದಿರುವವರು ಯಾರು? ಅದರ ವಿರುದ್ಧ ಯುದ್ಧವನ್ನು ಯಾರು ಮಾಡಬಹುದು? ಮೃಗವು ಹೆಮ್ಮೆಯ ಮಾತುಗಳನ್ನು ಮತ್ತು ದೂಷಣೆಗಳನ್ನು ಉಚ್ಚರಿಸಲು ಮತ್ತು 42 ತಿಂಗಳ ಕಾಲ ತನ್ನ ಅಧಿಕಾರವನ್ನು ಚಲಾಯಿಸಲು ಬಾಯಿಯನ್ನು ನೀಡಲಾಯಿತು. ಇತಿಹಾಸದ ಹಾದಿಯಲ್ಲಿ ಜನಿಸಿದ ಎಲ್ಲ ಜನರಲ್ಲಿ ಈ ಮನುಷ್ಯನು ಅತ್ಯಂತ ಮನಪೋಲಿಸುವ ರೀತಿಯಲ್ಲಿ ಮಾತನಾಡುತ್ತಾನೆ. ಅವನು ಈ ರೀತಿ ಮಾತಾಡುವುದರಿಂದ ಎಲ್ಲರೂ ಅವನನ್ನು ಹಿಂಬಾಲಿಸಲು ಬರುತ್ತಾರೆ, ಈ ಪ್ರಪಂಚದ ಎಲ್ಲ ಜನರು. ವಾಕ್ಯ 6, ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಇದು ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ, ಇದು ಪ್ರಪಂಚದ ಎಲ್ಲ ದೇಶಗಳ ಬಗ್ಗೆ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಪ್ರತಿ ಬುಡಕಟ್ಟು, ಇದು ಪ್ರಪಂಚದ ಎಲ್ಲ ಜನರ ಬಗ್ಗೆ ಹೇಳುತ್ತದೆ. ಅವನು ಈ ಲೋಕವನ್ನು ಆಳುವನು. ಆ ಸಮಯ ಬಂದಾಗ ಜಗತ್ತು ಒಂದೇ ಸರ್ಕಾರದ ಅಡಿಯಲ್ಲಿರುತ್ತದೆ. ರಾಷ್ಟ್ರಗಳ ವಿಶ್ವ ಒಕ್ಕೂಟವನ್ನು ಸ್ಥಾಪಿಸಲಾಗುವುದು. ವಿಶ್ವ ಒಕ್ಕೂಟ, ಇದರ ಅರ್ಥ ಪ್ರತಿ ದೇಶವು ತನ್ನದೇ ಆದ ಸರ್ಕಾರವನ್ನು ಹೊಂದಿರುತ್ತದೆ, ಆದರೆ ಅವರು ವಿಶ್ವ ಸರ್ಕಾರದಿಂದ ನೇತೃತ್ವ ವಹಿಸುತ್ತಾರೆ ಮತ್ತು ಅವರು ಅಧ್ಯಕ್ಷರಾಗಿರುತ್ತಾರೆ. ಈ ಮನುಷ್ಯರು ಯಾರು? ಹಳೆಯ ಒಡಂಬಡಿಕೆಯಲ್ಲಿನ ದಾನಿಯೇಲನ 7ನೇ ಅಧ್ಯಾಯಕ್ಕೆ ತಿರುಗೋಣ. ದಾನಿಯೇಲನು ಅಧ್ಯಾಯ 7. ದಾನಿಯೇಲನ ಪುಸ್ತಕ ಅಧ್ಯಾಯ 7. ನಾನು 15ನೇ ವಾಕ್ಯದಿಂದ ಓದುತ್ತೇನೆ. 15ನೇ ವಾಕ್ಯ. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತ್ತು. ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು ಕಳವಳಪಡಿಸಿದವು. ನಾನು ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಇವುಗಳ ಸತ್ಯಾರ್ಥವೇನೆಂದು ವಿಚಾರಿಸಲು ಅವನು ನನಗೆ, ಆ 4 ದೊಡ್ಡ ಮೃಗಗಳು ಲೋಕ ಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ದಾನಿಯೇಲನು 4 ಮೃಗಗಳನ್ನು ನೋಡಿದನು ಮತ್ತು ಆ 4 ಮೃಗಗಳು 4 ರಾಜರನ್ನು ಪ್ರತಿನಿಧಿಸುತ್ತವೆ. ಅವರು ರಾಜರು, 4 ರಾಜರು. ವಾಕ್ಯ 17. ಆ 4 ದೊಡ್ಡ ಮೃಗಗಳು ಲೋಕ ಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು, ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರುವೆಂದು ಆ ವಿಷಯಗಳ ಅರ್ಥವನ್ನು ವಿವರಿಸಿ ತಿಳಿಸುವೆನು. ನಂತರ ನಾನು 4 ಮೃಗದ ಅರ್ಥವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಪ್ರಕಟಣೆ ಅಧ್ಯಾಯ 13ರಲ್ಲಿ ಕಂಡುಬರುವಂಥ ಮೃಗವು ಈ 4ನೇ ಮೃಗವಾಗಿದೆ, 4ನೆಯ ಮೃಗ. ಆಗ ಕಬ್ಬಿಣದ ಹಲ್ಲುಗಳು ಮತ್ತು ಕಂಚಿನ ಉಗುರುಗಳಿಂದ ಇದರ ಎಲ್ಲದಕ್ಕಿಂತ ಭಿನ್ನವಾದ ಮತ್ತು ಅತ್ಯಂತ ಭಯಾನಕವಾದ 4ನೆಯ ಪ್ರಾಣಿಯ ಅರ್ಥವನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಬಲಿಪಶುಗಳನ್ನು ಪುಡಿ ತಿನ್ನುವ ಮತ್ತು ಉಳಿದದ್ದನ್ನು ಪಾದದಡಿಯಲ್ಲಿ ತುಳಿದ ಪ್ರಾಣಿ. ಅದರ ತಲೆಯ ಮೇಲಿನ 10 ಕೊಂಬುಗಳ ಬಗ್ಗೆ ತಿಳಿಯಲು. 10 ಕೊಂಬುಗಳ ಬಗ್ಗೆ ನಾವು ಹಿಂದೆ ಓದಿದ್ದೇವೆ ಅಲ್ಲವೇ? ಮತ್ತು ಬಂದು ಇನ್ನೊಂದು ಕೊಂಬಿನ ಬಗ್ಗೆ, ಅದರಲ್ಲಿ 3 ಮಂದಿ ಮೊದಲು ಬಿದ್ದರು. ಇದರಿಗಿಂತ ಹೆಚ್ಚು ಭವ್ಯವಾಗಿ ಕಾಣುವ ಮತ್ತು ನಾನು ಮಾತನಾಡಲು ಕಣ್ಣುಗಳು ಮತ್ತು ಬಾಯಿಯನ್ನು ಹೊಂದಿರುವಂಥ ಕೊಂಬು. ಅವರು ನನಗೆ ಈ ವಿಷಯವನ್ನು ನೋಡಿದನು. 4ನೆಯ ಮೃಗಗಳು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವ 4ನೇ ರಾಜ್ಯವಾಗಿದೆ. 4 ಮೃಗಗಳು 4 ರಾಜರು ಮತ್ತು 4ನೇ ಮೃಗವು ಭೂಮಿಯ ಮೇಲಿನ 4ನೇ ರಾಜ್ಯವಾಗಿದೆ. ಅದು ಇದರ ಎಲ್ಲ ರಾಜ್ಯಗಳಿಂದ ವಿಭಿನ್ನವಾಗಿರುತ್ತದೆ, ಇಡೀ ಭೂಮಿಯನ್ನು ಕಬಳಿಸುತ್ತದೆ. ಮತ್ತು ಈಗ ಮುಂದಿನ ವಾಕ್ಯವನ್ನು ನೋಡಿರಿ. 10 ಕೊಂಬುಗಳು ಈ ರಾಜ್ಯದಿಂದ ಬರುವಂಥ 10 ರಾಜರು. ಅಲ್ಲೇವರೆಗೆ ಓದೋಣ. ಇದಕ್ಕೆ ವಿವರಣೆಯ ಅಗತ್ಯವಿದೆ ಎಂಬುದಾಗಿ ನಾನು ಭಾವಿಸುತ್ತೇನೆ. ಈಗ ಇಲ್ಲಿ ನೋಡೋಣ.
ಕ್ರಿಸ್ತಪೂರ್ವ 600ರಲ್ಲಿ ಯೆರೂಸಲೇಮ್ ಪತನವಾದಾಗ ಅನ್ಯ ಜನರ ಕಾಲವು ಪ್ರಾರಂಭವಾಯಿತು ಅಲ್ಲವೇ? ಯೇಸು ಮತ್ತೆ ಬರುವವರೆಗೂ ಅನ್ಯ ಜನರ ಸಮಯಗಳು ಮುಂದುವರಿಯುತ್ತವೆ. ಅಂದಿನಿಂದ 4 ರಾಜರು 4 ಸಾಮ್ರಾಜ್ಯಗಳು ಈ ಜಗತ್ತನ್ನು ಆಳುತ್ತವೆ. 4 ಸಾಮ್ರಾಜ್ಯಗಳು ಈ ಜಗತ್ತನ್ನು ಆಳುತ್ತವೆ. ಇವುಗಳಲ್ಲಿ ಮೊದಲನೆಯದು ಬಾಬಿಲೋನ್. ಬಾಬಿಲೋನ್ ಗಲ್ಫ್ ಯುದ್ಧದಲ್ಲಿ ಭಾಗಿಯಾಗಿದ್ದ ಇಂದಿನ ಇರಾಕ್ನ ಪ್ರದೇಶವಾಗಿದೆ. ಅಲ್ಲಿಂದಲೇ ನೆಬೂಕದ್ನೆಚ್ಚರ್ ಎಂಬ ರಾಜನು ಇಡೀ ತಿಳಿದಿರುವಂಥ ಪ್ರಪಂಚದ ಮೇಲೆ ಆಳ್ವಿಕೆಯನ್ನು ನಡೆಸಿದನು. ಇಡೀ ತಿಳಿದಿರುವಂಥ ಜಗತ್ತಿನಲ್ಲಿ ಅವನು ಈ ಇಡೀ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದನು ಮತ್ತು ಯೆರೂಸಲೇಮನ್ನು ವಶಪಡಿಸಿದನು. ಪರಿಣಾಮವಾಗಿ ಇಸ್ರಾಯೇಲರು ಬಾಬಿಲೋನಿಗೆ ಸೆರೆಯಾಗಿದ್ದರು. ಎರಡನೆಯ ಸಾಮ್ರಾಜ್ಯವು ಪೆರ್ಷಿಯಾ ಆಗಿತ್ತು. ಅದು ಇಂದಿನ ಇರಾನ್. ಪಾರಾಜ್ ರಾಜನಾದ ಸೈರಸ್ ಎಂದು ಬಾಬಿಲೋನ್ ಅನ್ನು ನಾಶಪಡಿಸಿದನು. ಪೆರ್ಷಿಯಾದ ನಿಯಂತ್ರಣವನ್ನು ತೆಗೆದುಕೊಂಡಿತು ಮತ್ತು ಬಾಬಿಲೋನ್ನ ಆಳ್ವಿಕೆಯಲ್ಲಿದ್ದ ಎಲ್ಲ ದೇಶಗಳನ್ನು ವಶಪಡಿಸಿಕೊಂಡಿತು. ಇದೇ ಎರಡನೇ ಮೃಗ. ಮೂರನೆಯ ಮೃಗ ಗ್ರೀಸ್. ಅಲೆಕ್ಸಾಂಡರ್ ದ ಗ್ರೇಟ್ ಆಳ್ವಿಕೆಯಲ್ಲಿದ್ದು ಅದು ಪೆರ್ಷಿಯರನ್ನು ಸೋಲಿಸಿದರು ಮತ್ತು ಆ ಸಮಯದಲ್ಲಿ ಎಲ್ಲ ಪ್ರದೇಶಗಳನ್ನು ಆಳಿದರು. ಅಲೆಕ್ಸಾಂಡರ್ ಒಬ್ಬ ತತ್ವಜ್ಞಾನಿ, ಆದರೆ ಅವರು 33ನೇ ವರ್ಷದಲ್ಲಿಯೇ ನಿಧನರಾದರು. ರೋಮನ್ ಸಾಮ್ರಾಜ್ಯವು 4ನೇ ಸಾಮ್ರಾಜ್ಯವಾಗಿದೆ. ಲೂಕನ ಸುವಾರ್ತೆ ಅಧ್ಯಾಯ 2ರಲ್ಲಿ ಸೀಸರ್ ಅಗಸ್ಟಸ್ ಆಳ್ವಿಕೆಯಲ್ಲಿ ಯೇಸು ಜನಿಸಿದನೆಂಬುದಾಗಿ ನಾವು ಓದುತ್ತೇವೆ. ಆದರೆ ನಂತರ ರೋಮನ್ನು ಒಟ್ಟೋಮನ್ ಸಾಮ್ರಾಜ್ಯವನ್ನು ಆಕ್ರಮಣವಾಗಿ ಮಾಡಿದರು, ಆದರೆ ಅದು ನಾಶವಾಗಲಿಲ್ಲ. ಪ್ರಾಚೀನ ರೋಮ್ ಯುರೋಪಿನಲ್ಲಿ ಮತ್ತೊಮ್ಮೆ ಏರುತ್ತದೆ. ಇದು ರೋಮನ ಪುನರುತ್ಥಾನವಾಗಲಿದೆ. ದಾನಿಯೇಲ ಅಧ್ಯಾಯ 2ರಲ್ಲಿ ರಾಜನು ದೊಡ್ಡ ಪ್ರತಿಮೆಯ ಬಗ್ಗೆ ಕನಸುಗೊಂಡಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಆದರೆ ತಲೆಯ ಮೇಲೆ ಶುದ್ಧ ಚಿನ್ನದಿಂದ ಮಾಡಲ್ಪಟ್ಟಿದೆ ಮತ್ತು ಬಾಬಿಲೋನನ್ನು ಪ್ರತಿನಿಧಿಸುತ್ತದೆ. ಅದರ ಎದೆ ಮತ್ತು 2 ತೋಳುಗಳು ಪೆರ್ಷಿಯನನ್ನು ಪ್ರತಿನಿಧಿಸುತ್ತದೆ. ಅದರ ಹೊಟ್ಟೆ ಮತ್ತು ತೊಡೆಗಳು ಗ್ರೀಸ್ ಮತ್ತು ಅದರ 2 ಕಾಲುಗಳು ರೋಮ್. ನಂತರ ಕೆಳಭಾಗದಲ್ಲಿ ಆ ಪ್ರತಿಮೆಗೆ 10 ಬೆರಳುಗಳಿತ್ತು. ಆ 10 ಬೆರಳುಗಳು 10 ರಾಷ್ಟ್ರಗಳನ್ನು ಪ್ರತಿನಿಧಿಸುತ್ತದೆ. ಈ 10 ರಾಷ್ಟ್ರಗಳು ಒಂದು ರಾಷ್ಟ್ರವಾಗಿ ಒಂದಾಗುತ್ತವೆ. 2500 3000 ವರ್ಷಗಳ ಹಿಂದೆ ದಾಖಲಾಗಿತ್ತು ಈ ಮಾತುಗಳು ಈಗ ನಮ್ಮ ಕಣ್ಣು ಮುಂದೆಯೇ ನೆರವೇರುತ್ತವೆ. ಒಂದು ರೈಲು ನಿಧಾನವಾಗಿ ತನ್ನ ಅಂತಿಮ ನಿಲ್ದಾಣವನ್ನು ಪ್ರವೇಶಿಸುವಂತೆಯೇ ಇತಿಹಾಸವು ತನ್ನ ಅಂತಿಮ ಹಾದಿಯಲ್ಲಿ ಸಾಗುವುದಕ್ಕಾಗಿ ಹೋರಾಡುತ್ತಿವೆ. ನಾವು ಈ ಕಾಲದಲ್ಲಿ ಜೀವಿಸುತ್ತಿರುವಾಗ ನಾವು ಎದುರಿಸಬೇಕಾದ ಮುಖ್ಯ ಸಮಸ್ಯೆ ಯಾವುದು? ಈ ಎಲ್ಲ ಸಂಗತಿಗಳು ದೇವರ ರಾಜ್ಯವು ಹತ್ತಿರದಲ್ಲಿದೆ ಎಂಬುದಾಗಿ ಸಾಬೀತುಪಡಿಸುತ್ತದೆ. ಆದರೆ ದೇವರ ರಾಜ್ಯವನ್ನು ಪ್ರವೇಶಿಸಲು ನಾವು ಮತ್ತೆ ಹುಟ್ಟಿದ ಅನುಭವವನ್ನು ಹೊಂದಿರಬೇಕು. ಮತ್ತೆ ಹುಟ್ಟಿರುವಂಥ ಅನುಭವ, ನಮ್ಮ ಆತ್ಮವು ಉಳಿಸುವಂಥ ಒಂದು ಅನುಭವ ನಿಮ್ಮೆಲ್ಲರಿಗೂ ತಲೆಬಾಗುವಂತೆ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಬಳಿ ಒಂದು ಪ್ರಶ್ನೆ ಇದೆ ಮತ್ತು ಬೇರೆಯವರು ಏನೇ ಹೇಳಿದರೂ ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿಯಲ್ಲಿ ಉತ್ತರಿಸಿರಿ. ಬೈಬಲ್ನ ಮಾತುಗಳಿನಲ್ಲಿ ಸತ್ಯವನ್ನು ಅರಿತುಕೊಳ್ಳುವ ಮೂಲಕ ನೀವು ಮತ್ತೆ ಹುಟ್ಟಿದ ಅನುಭವವನ್ನು ಎಂದಾದರೂ ಹೊಂದಿದ್ದೀರಾ? ನೀವು ಹೊಂದಲಿಲ್ಲದಿದ್ದರೆ ನೀವು ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಈ ಉಪನ್ಯಾಸಗಳ ಮೂಲಕ ನಾವು ವ್ಯವಹರಿಸುತ್ತಿರುವಂಥ ವಿಷಯವು ಇದೇ ಆಗಿರುವುದರಿಂದ ಈ ಮಾತುಗಳನ್ನು ನೀವು ನಿಮ್ಮ ಪೂರ್ಣ ಹೃದಯವನ್ನು ಕೀಳುವಿರಿ ಎಂದು ನಾವು ಭಾವಿಸುತ್ತೇವೆ. ಪವಿತ್ರ ಕರ್ತನೇ, ನಾವು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ನಾವು ಅಜ್ಞಾನಿಗಳು ಮತ್ತು ಕಲಿಯಲು ನಿಧಾನವಾಗಿದ್ದೇವೆ. ಆದರೆ ನಾವು ಅದನ್ನು ಓದುತ್ತಿರುವಾಗ ನಿಮ್ಮ ಮಾತಿನಲ್ಲಿರುವಂಥ ಸತ್ಯವನ್ನು ನಮಗೆ ಅರಿತುಕೊಳ್ಳುವಂತೆ ಕೃಪೆ ನೀಡಬೇಕಾಗಿ ಕೇಳುತ್ತೇವೆ. ನಾವು ನಿಮ್ಮ ವಾಕ್ಯವನ್ನು ಶ್ರದ್ಧೆಯಿಂದ ಬೋಧಿಸುತ್ತಿದ್ದೇವೆ. ಕರ್ತನೇ, ದಯವಿಟ್ಟು ಈ ಪ್ರಕ್ರಿಯೆಗಳನ್ನು ನೋಡಿಕೊಳ್ಳಿ ಮತ್ತು ಪವಿತ್ರಾತ್ಮನ ಮೂಲಕ ನಮಗೆ ಮಾರ್ಗದರ್ಶನವನ್ನು ನೀಡಿ. ಇದರಿಂದ ಕೇಳುವವರ ಹೃದಯಕ್ಕೆ ಬಾಗಿಲು ತೆರೆಯಬಹುದು ಮತ್ತು ಅವರು ತಮ್ಮ ಹೃದಯದಲ್ಲಿ ನಿಮ್ಮ ಧ್ವನಿಯನ್ನು ಸ್ವೀಕರಿಸುತ್ತಾರೆ. ನಾವು ಒಟ್ಟಿಗೆ ಇರುವಂಥ ಉಳಿದ ಸಮಯವನ್ನು ನೀವು ನೋಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ಮತ್ತು ನಾವು ನಿಮ್ಮ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.